ದೂರದರ್ಶನ ಚಂದನ ವಾಹಿನಿಯ ವೀಕ್ಷಕರಿಗೆಲ್ಲ ಜೀವನ ದರ್ಶನ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮ್ಮ ಪ್ರತಿಯೊಂದು ಕರ್ಮಗಳು ಶಾಲೆ ಇರಲಿ, ಕಾರ್ಖಾನೆಗಳಿರಲಿ, ಯಾವುದೇ ಕೆಲಸ ಕಾರ್ಯಗಳಿರಲಿ, ಎಲ್ಲವೂ ಕೂಡ ಪ್ರಾರ್ಥನೆಯೊಂದಿಗೆ ಆರಂಭವಾಗುತ್ತೆ. ಈ ಪ್ರಾರ್ಥನೆ ಎಂದರೇನು? ಪ್ರಾರ್ಥನೆಯ ಮಹತ್ವವೇನು? ಪ್ರಾರ್ಥನೆ ನಮ್ಮ ಜೀವನಕ್ಕೆ ಅತ್ಯವಶ್ಯಕವೇ? ಪ್ರಾರ್ಥನೆ ಇಲ್ಲದೆಯೇ ನಮ್ಮ ಜೀವನನಂತೂ ಸಾಧ್ಯವಿಲ್ಲವೇ? ಈ ಪ್ರಾರ್ಥನೆಯ ವಿಧಿಗಳೇನು? ಈ ಎಲ್ಲದರ ವಿಷಯವನ್ನು ಕುರಿತು ನಮಗೆ ತಿಳಿಸಲಿಕ್ಕೆ ಚಿನ್ಮಯ ಮಿಷನ್ನಿನ ಮುಖ್ಯಸ್ಥರಾಗಿರ್ತಕ್ಕಂಥ, ಕರ್ನಾಟಕ ಚಿನ್ಮಯ ಮಿಷನ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಪರಮ ಪೂಜ್ಯ ಸ್ವಾಮಿ ಬ್ರಹ್ಮಾನಂದಜಿಯವರು ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪೂಜ್ಯ ಸ್ವಾಮೀಜಿ, ನಿಮಗೆ ಸುಸ್ವಾಗತ. ಸ್ವಾಮೀಜಿ, ಈ ಪ್ರಾರ್ಥನೆಯ ಅವಶ್ಯಕತೆ ಏನು? ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಗುರುಗಳಾದ ಸ್ವಾಮಿ ಚಿನ್ಮಯಾನಂದರು ಆ ಅಂತಃಕರಣನೋ ಮನಸ್ಸು ಬುದ್ಧಿಯನ್ನು ಪ್ರಶಾಂತವಾಗಿಟ್ಟುಕೊಂಡು ಕೆಲಸ ಕಾರ್ಯವನ್ನು ನಾವು ತೊಡಗುವ ಮುನ್ನ ಅದನ್ನು ತಯಾರುಗೊಳಿಸುವ ಒಂದು ತಂತ್ರ, ಅವರ ಭಾಷೆಯಲ್ಲಿ ಹೇಳುವುದಾದರೆ ಟ್ಯೂನಿಂಗ್ ಅಪ್. ಟ್ಯೂನಿಂಗ್ ಅಪ್ ಅಂದರೆ ನಾವು ಕಚೇರಿಗಳು, ಸಂಗೀತ ಕಚೇರಿಗಳ ಹಾಡುವವರು ಬಂದಾಗ ಅವನು ವಯಲಿನ್ ನುಡಿಸುವವನೋ, ವೀಣೆ ನುಡಿಸುವವನೋ, ಕೊಳಲು ವಾದಕನೋ ಅಥವಾ ಹಾಡುವವನೋ, ಅವನು ಬಂದು ಸ್ಟೇಜಲ್ಲಿ ಕೂತರೆ ಸಾಧಾರಣ ಒಂದು 15-20 ನಿಮಿಷ ಆ ತಂಬುರ, ಹಾರ್ಮೋನಿಯಂ, ಕೊಳಲು, ವೀಣೆ, ಅದರ ನಂತರ ಹಾಡುವವರು, ತಬಲ, ಮೃದಂಗ ಎಲ್ಲ ಶ್ರುತಿ ಸೇರಿಸ್ತಾರೆ. ಒಂದೇ ಶ್ರುತಿಗೆ ಬರಬೇಕು. ಅದು ಒಂದೇ ಶ್ರುತಿಗೆ ಬಂದ ನಂತರ ಅವರ ಕಾರ್ಯಕ್ರಮ ಆರಂಭ. ಹಾಗೆ ನಾವು ರಾತ್ರಿ ಮಲಗಿರ್ತೇವೆ. ರಾತ್ರಿ ಮಲಗುವುದಂದ್ರೇನು? ನಮ್ಮ ಮನಸ್ಸು ತಮೋಗುಣ ಪ್ರಧಾನವಾಗಿ ತಮಸ್ಸಿನಿಂದ ಆವರಿಸಿರ್ತದೆ. ಬೆಳಿಗ್ಗೆ ಏಳುವಾಗ ಜಾಡ್ಯ. ಆ ಬೆಳಿಗ್ಗೆ ಎದ್ದು ನಾನು ಹೊರ ಪ್ರಪಂಚಕ್ಕೆ ಬಂದು ನನ್ನ ಕೆಲಸ ಕಾರ್ಯಗಳೆಲ್ಲ ಸರಿಯಾಗಬೇಕಾದ್ರೆ ನನಗೆ ಪರಮೇಶ್ವರ ಕೊಟ್ಟಿರುವಂಥ ಕರಣಗಳು, ಇಂದ್ರಿಯಗಳು, ಮನಸ್ಸು, ಬುದ್ಧಿ. ಇಂದ್ರಿಯಾಣಿ ಮನೋಬುದ್ಧಯ, ಇವುಗಳು ನನ್ನ ಕರಣಗಳು. ಅದರಲ್ಲಿ ಇಂದ್ರಿಯಗಳು, ಬಾಹ್ಯಕರಣಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಅಂತಃಕರಣ. ಹೌದಲ್ಲೋ? ಅಂತಃಕರಣ ಅನ್ನುವಂಥ ಮನಸ್ಸು, ಬುದ್ಧಿ, ಬಾಹ್ಯಕರಣಗಳನ್ನುವಂತಹ ಇಂದ್ರಿಯಗಳು, ಇದು ಎರಡೂ ಕೂಡ ಒಂದೇ ಜಾಗದಲ್ಲಿ ಎಲ್ಲ ನನಗೆ ಬೇಕಾದ ಹಾಗೆ ಸಹಕಾರಿಯಾಗಿ ನಿಲ್ತವೆ. ಆವಾಗ ನನ್ನ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ, ಯಶಸ್ವಿಯಾಗಿ, ಚಂದದಲ್ಲಿ ನಡೀತವೆ. ಇದಕ್ಕನ್ನೋದು ಟ್ಯೂನಿಂಗ್ ಅಪ್. ಆ ಟ್ಯೂನಿಂಗ್ ಅಪ್ ಅನ್ನುವ ಶಬ್ದವನ್ನು ನಾವು ಸಂಸ್ಕೃತದಲ್ಲಿ ಹೇಳುವುದು ಶ್ರುತಿ ಸೇರಿಸುವುದು ಅಂತೇಳಿ. ಆ ಶ್ರುತಿ ಸೇರಿಸುವ ಕೆಲಸ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದ ಕೆಲಸ.
ಶಾಲೆಯಲ್ಲಿ ಆರಂಭದಲ್ಲಿ ಎಲ್ಲ ಮಕ್ಕಳು ಬಂದು ಸೇರಬೇಕು, ಅಸೆಂಬ್ಲಿ ಅಂತಂತೇವೆ. ಶಾಲೆಯಲ್ಲಿ ಮಕ್ಕಳು ಬಂದು ಸೇರಿದರು, ಮೇಷ್ಟ್ರುಗಳೆಲ್ಲ ಬಂದು ಸೇರಿದರು. ಅಲ್ಲಿ ಆ ಮೇಷ್ಟ್ರುಗಳು, ಶಿಕ್ಷಕರು, ಎಲ್ಲ ವಿದ್ಯಾರ್ಥಿಗಳು ಇಬ್ಬರು ಸೇರಿ ಆ ಮಾಡುವ ಪ್ರಾರ್ಥನೆ ಸಹ ನಾವವತು, ಸಹ ನೌ ಅವತು, ನಮ್ಮಿಬ್ಬರನ್ನೂ ಆ ಪರಮೇಶ್ವರ ಚಂದದಲ್ಲಿ ಕಾಪಾಡಲಿ. ಸಹ ನಾವು ಭುನಕ್ತು, ನಾವು ಚಂದದಲ್ಲಿ ಕಲಿತದ್ದನ್ನು ಒಳ್ಳೆ ರೀತಿಯಲ್ಲಿ ನಾವು ಅದನ್ನು ಅರಗಿಸಿಕೊಳ್ಬೇಕು. ಸಹ ವೀರ್ಯಂಕರವಾವಹೈ, ವಿದ್ಯಾರ್ಥಿಗಳು ಹಾಗೂ ಮೇಷ್ಟ್ರುಗಳು ಇಬ್ಬರೂ ಪ್ರಾರ್ಥನೆ ಮಾಡೋದು. ಮೇಷ್ಟ್ರು ಅಂತಾರೆ, ನಾನೂ ಪ್ರಯತ್ನ ಪಡ್ತೇನೆ, ಕಷ್ಟಪಟ್ಟು ಚಂದದಲ್ಲಿ ಮಕ್ಕಳಿಗೆ ಕಲಿಸ್ತೇನೆ. ಆ ಮಕ್ಕಳು ಅಂತಾರೆ, ನಾವು ಮನಸ್ಸಿಟ್ಟು ಕಲಿಯುತ್ತೇವೆ. ತೇಜಸ್ವಿನವು ಅಧೀತಮಸ್ತು, ನಾವು ಕಲಿತಂಥ ವಿದ್ಯೆ ನಮಗೆ ತೇಜಸ್ವಿ ಆಗಿ ಬಾಳುವ ಹಾಗೆ ಅದು ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡಲಿ, ಅದು ಚಂದದಲ್ಲಿ ನಮಗೆ ಅರಗಿಸಿಕೊಳ್ಳುವ ಹಾಗೆ ನಮಗೆ ಆಗಲಿ. ಮಾ ವಿದ್ವಿಷಾವಹೈ, ನಮ್ಮ ಮಧ್ಯೆ ದ್ವೇಷ ಅನ್ನುವಂಥದ್ದಿರಬಾರ್ದು. ಪರಮೇಶ್ವರ ನಮ್ಮನ್ನಿಬ್ಬರನ್ನು ಕಾಪಾಡಪ್ಪ. ಆ ರೀತಿಯಲ್ಲಿ ಶಾಲೆಯಲ್ಲಾಗಲಿ ಅಥವಾ ಒಂದು ಕಾರ್ಯಕ್ರಮ ಆರಂಭ ಆಗುವಂಥದ್ದಾಗಲಿ, ನನ್ನ ವೈಯಕ್ತಿಕ ಒಂದು ಕಾರ್ಯಕ್ರಮವಾಗಲಿ, ನನ್ನ ಕರಣಗಳು ಯಾವುದು? ಇಂದ್ರಿಯಗಳು, ಬಾಹ್ಯಕರಣ, ಮನಸ್ಸು, ಬುದ್ಧಿ, ಅಂತಃಕರಣ. ಆ ಎರಡು ಕೂಡ ಮಾಡುವ ಕೆಲಸದಲ್ಲಿ ಇರುವ ಕೆಲಸವ ಮಾಡು, ಕಿರಿದೆನದೆ ಮನಸ್ಸಿಟ್ಟು, ದೊರೆತುದ ಹಸಾದವೆಂದುಣ್ಣು ಗುಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನು ಬಿಡದೆ, ಹೊರಡು ಕರೆ ಬರರಳದೆ ಮಂಕುತಿಮ್ಮ. ಇರುವ ಕೆಲಸವ ಮಾಡು, ಕಸಗುಡಿಸ್ತೀಯೋ ಮಾಡು, ಅಡಿಗೆ ಮಾಡ್ತೀಯೋ ಮಾಡು, ಪೂಜೆಯೋ ಮಾಡು, ಓದುವಂಥ ಕೆಲಸವೋ ಮಾಡು, ಪಾತ್ರೆ ತೊಳೆಯುವಂಥದ್ದು ಮಾಡು, ಪಾಠ ಹೇಳುವಂಥದ್ದೋ ಮಾಡು, ಡಾಕ್ಟರ್ ಅನ್ನುವಂಥವರು ರೋಗಿಯನ್ನು ತಪಾಸಣೆ ಮಾಡುವ ಕೆಲಸವೋ, ಯಾವ ಕೆಲಸವೇ ಆಗಲಿ ಇಂದ್ರಿಯಗಳು ಎಲ್ಲಿ ಕೆಲಸ ಮಾಡ್ತವೋ ಅಲ್ಲೇ ಮನಸ್ಸಿರಬೇಕು. ಆ ಮನಸ್ಸು ಎಲ್ಲಿ ಇದೆಯೋ ಅದರ ಹಿಂದೆನೆ ಬುದ್ಧಿ ಇರಬೇಕು. ಈ ರೀತಿಯಲ್ಲಿ ಶಿವ ನನಗೆ ಅನುಗ್ರಹಿಸಪ್ಪ ಅನ್ನುವ ರೀತಿಯಲ್ಲಿ ಭಗವಂತನಲ್ಲಿ ಮಾಡುವಂತಹ ಪ್ರಾರ್ಥನೆ ಖಂಡಿತವಾಗಿ ಅವ ಸೈಂಟಿಸ್ಟ್ ಇರ್ಬೋದು, ಹಾಡುವಂಥವನಿರ್ಬೋದು, ನೃತ್ಯ ಮಾಡುವವಳಿರ್ಬೋದು, ಮೇಷ್ಟ್ ಇರ್ಬೋದು, ಡಾಕ್ಟರ್ ಇರ್ಬೋದು, ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ, ಕೆಲಸಗಳೆಲ್ಲ ಒಳ್ಳೆಯದಾಗಲೇಬೇಕು. ಈ ಸ್ವಾಮೀಜಿ, ಈ ಪ್ರಾರ್ಥನೆಯ ಬಗ್ಗೆ, ಈ ಪ್ರಾರ್ಥನೆಯನ್ನು ಮಾಡಲೇಬೇಕು ಅನ್ನುವಂಥ ರೀತಿ ಏನಾದರೂ ವಿಧಿವಾಕ್ಯಗಳೇನಾದರೂ ನಮ್ಮ ಶಾಸ್ತ್ರದಲ್ಲಿದೆಯಾ, ವೇದದಲ್ಲಿ? ಹೌದು, ವಿಧಿವಾಕ್ಯ ಅನ್ನುವಂಥದ್ದು ವೇದ ಮನೋಚ್ಯಾಚಾರ್ಯೋಂತೆ ವಾಸಿನ ಮನುಷಾಸ್ತಿ, ಅನುಶಾಸನ ಪರ್ವ ತೈತಿರಿಯದಲ್ಲಿ. ಸತ್ಯಂ ವದ ಧರ್ಮಂಚರ ಸ್ವಾಧ್ಯಾಯಾನ್ ಮಾ ಪ್ರಮದಃ ಆಚಾರ್ಯಾಯ ಪ್ರಿಯಂ ಧನಮಾಹೃತ್ಯ ಪ್ರಜಾತಂತುಂ ಮಾ ವ್ಯವಚ್ಛೇತ್ಸೀಹಿ ದೇವಪಿತೃಕಾರ್ಯಾಭ್ಯಾನ್ನ ಪ್ರಮದಿತವ್ಯಂ. ಉಂಟಲ್ಲ, ದೇವರುಗಳಿಗೆ ಮಾಡುವಂಥ ನಮ್ಮ ಪೂಜೆ, ನಮ್ಮ ಪಿತೃಗಳಿಗೆ ನಾವು ಪ್ರತಿ ದಿವಸವೂ ನಮಸ್ಕಾರ ಮಾಡುವಂಥದ್ದು, ಪಿತೃಗಳನ್ನು ವಂದಿಸುವಂಥದ್ದು, ಗೌರವಿಸುವಂಥದ್ದು, ಇದೆಲ್ಲ ವೇದದಲ್ಲಿ ಹೇಳಿರೋ ವಾಕ್ಯ. ಇದು ವೇದದಲ್ಲಿ ಯಾತಕ್ಕೆ ಹೇಳಿದೆ ಅಂತಂದರೆ, ಪ್ರತಿ ದಿವಸ ಆ ಬ್ರಹ್ಮಚಾರಿ ಅನ್ನುವಂಥವನು ಉಪನಯನ ಆದ ಮೇಲೆ ಆ 3 ಎಳೆಯ ಜನಿವಾರ ಅನ್ನುವಂಥದ್ದನ್ನು ಹಿಡ್ಕೊಂಡು ಪ್ರತಿ ದಿವಸ ಗಾಯತ್ರಿ ಮಂತ್ರವನ್ನು ಹೇಳಬೇಕು. ಏನು ಗಾಯತ್ರಿ ಮಂತ್ರ? ತನ್ನ ಅಂತಃಕರಣ ಅನ್ನುವಂಥ ಮನಸ್ಸು ಬುದ್ಧಿ, ಓಂ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ನಮ್ಮ ಬುದ್ಧಿಯನ್ನು ಬೆಳಗುತ್ತಾ ಇರುವ ಆ ಪರಮಾತ್ಮನಲ್ಲಿ ನಮ್ಮ ಪ್ರಾರ್ಥನೆ ನಮ್ಮ ಬುದ್ಧಿಯನ್ನ ಸನ್ಮಾರ್ಗದಲ್ಲಿ ಹೋಗುವ ಹಾಗವನು ಆಶೀರ್ವಾದ ಮಾಡಲಿ. ಎಂಥ ಮಂತ್ರ! ಈಶಾವಾಸ್ಯದಲ್ಲಿ ಕೊನೆಯ ಮಂತ್ರ ಅಗ್ನೇನಯ ಸುಪಥಾರಾಯ ಅಸ್ಮಾನ್. ಅವಾಗೆಲ್ಲ ದೇವರುಗಳ ಪೂಜೆ, ಮೂರ್ತಿ ಪೂಜೆ ಇರಲಿಲ್ಲ. ಆವಾಗ ಅಗ್ನಿ ಯಜ್ಞ ಕಾರ್ಯವನ್ನು ಮಾಡುವಾಗ ಆ ಯಜ್ಞ ದೇವತೆ ಅಗ್ನಿಯ ಮುಂದೆ ನಿಂತು ಪ್ರಾರ್ಥನೆ, ಹೇ ಅಗ್ನೇ ಅಸ್ಮಾನ್, ನಮ್ಮನ್ನ ಸುಪಥಾನಯ, ಸನ್ಮಾರ್ಗದಲ್ಲಿ ಹೋಗುವ ಹಾಗೆ ಮಾಡು. ಯಾತಕ್ಕಂದರೆ ಮನಸ್ಸು ಬುದ್ಧಿಗೆ 2 ಗುಣ ಉಂಟು. ಯಾವುದು? ನಮ್ಮ ಅಂತಃಕರಣ ಅನ್ನುವ ಮನಸ್ಸು ಬುದ್ಧಿಗೆ 2 ಗುಣ ಉಂಟು. ಒಂದು ದೈತ್ಯ ಗುಣ, ರಾಕ್ಷಸ ಗುಣ, ಇನ್ನೊಂದು ಸನ್ಮಾರ್ಗದ ಒಳ್ಳೆಯ ಸದ್ಗುಣ. ಆದ್ರಿಂದ ದೇವದಾನವರ ರಣರಂಗ ಮಾನವ ಹೃದಯ, ಅಂತಃಕರಣ ಅನ್ನುವ ಮನಸ್ಸು ಬುದ್ಧಿಯಲ್ಲಿ ಇಬ್ಬರು ಇದ್ದಾರೆ. ಪಾಂಡವರು ಕೌರವರು ಇಬ್ಬರು ಇದ್ದಾರೆ.
ಅಲ್ಲಿ ಶಕುನಿ ಕೂಡ ಇದ್ದಾನೆ, ಕೃಷ್ಣ ಕೂಡ ಇದ್ದಾನೆ. ಶಕುನಿಗೂ ಕೃಷ್ಣನಿಗೂ ನಡೆದದ್ದು ಮಹಾಭಾರತ. ಆದ್ರಿಂದ ನಮ್ಮ ಮನಸ್ಸು ಶಕುನಿಯ ಕಡೆ ಹೋಗಬಾರ್ದು, ರಾವಣನ ಕಡೆ ಹೋಗಬಾರ್ದು, ರಾಮನ ಕಡೆಗೆ ಹೋಗಬೇಕು ಅಲ್ವಾ. ಆದ್ರಿಂದ ಅಂಥ ರೀತಿಯಲ್ಲಿ ಪವಿತ್ರವಾದ ರೀತಿಯಲ್ಲಿ ವೇದದಲ್ಲಿ ತೈತ್ತಿರಿಯ ಉಪನಿಷತ್ತಲ್ಲಿ ಬರುವ ವಿಧಿವಾಕ್ಯ ಪ್ರಾರ್ಥನೆ ಮಾಡಬೇಕು, ಹಿರಿಯರನ್ನ ಸನ್ಮಾನಿಸಬೇಕು, ಗೌರವಿಸಬೇಕು, ಭಗವಂತನಿಗೆ ಪ್ರತಿ ದಿವಸ ಅಡ್ಡ ಬೀಳಬೇಕು, ವೇದದಲ್ಲೇ ಹೇಳಿದೆ. ತಾವು ಈ ಸಂಧ್ಯಾವಂದನೆಯ ಬಗ್ಗೆ ಹೇಳಿದ್ರಿ. ಈ ಸಂಧ್ಯಾವಂದನೆಗೂ ಮತ್ತು ಪ್ರಾರ್ಥನೆಗೂ ಏನು ವ್ಯತ್ಯಾಸ ಸ್ವಾಮಿ? ಪ್ರತಿ ದಿವಸ 3 ಹೊತ್ತು ಕೂಡ, 3 ಹೊತ್ತು ಅಂದ್ರೆ ಏನು, ತ್ರಿಕಾಲ ಸಂಧ್ಯಾ ಅಂತೇಳಿ ಹಿರಿಯರು ಹೇಳಿದ್ದು. ಆ ತ್ರಿಕಾಲ ಸಂಧ್ಯೆ ಅನ್ನುವಂಥದ್ದು ಬೆಳಿಗ್ಗೆ ಎದ್ದ ಮೇಲೆ, ಮಧ್ಯಾಹ್ನದಲ್ಲಿ, ರಾತ್ರಿಯಲ್ಲಿ ನನ್ನ ಅಂತಃಕರಣ ಅನ್ನುವಂಥ ಮನಪೂರ್ವಕವಾಗಿ ಅದು ಮನಸ್ಸು ಪ್ರಶಾಂತವಾಗಿ ನಿಲ್ಲುವುದಕ್ಕಾಗಿ ಮಾಡುವಂತ ಹಿರಿಯರು ಹೇಳಿರುವುದು. ಬೆಳಿಗ್ಗೆ ಏಳುವಾಗ ತಮೋಗುಣ ಆ ಮನಸ್ಸು ಪೂರ ಹಾಳಾಗಿರ್ತದೆ. ಅದಕ್ಕಾಗಿ ಬೆಳಿಗ್ಗೆ ಎದ್ದು ನನ್ನ ಮನಸ್ಸನ್ನು ಪರಮಾತ್ಮನ ಕಡೆಗೆ ತಿರುಗಿಸುವಂಥದ್ದು ಸಂಧ್ಯಾ ಬೆಳಿಗ್ಗೆ. ಅದು ಮಧ್ಯಾಹ್ನ ಆಗುವಾಗ ಸ್ವಲ್ಪ ಹಾಳಾಗಿರ್ತದೆ, ಸಂಜೆ ಆಗುವಾಗ ಇನ್ನಷ್ಟು ಹಾಳಾಗಿರ್ತದೆ. ಸಾಬರುಗಳು ದಿವಸ ಕೈಸಲ ನಮಾಜ್ ಮಾಡ್ತಾರೆ ಕಣು. ಅಂತಃಕರಣ ಮನಸ್ಸು ಬುದ್ಧಿ, ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು, ಜೀವನದಲಂಕಾರ ಮನಸ್ಸಿನೋದ್ಧಾರ. ಅಂತಃಕರಣನುವಂತ ಮನಸ್ಸನ್ನುವಂಥದ್ದೇನಿದೆ ಅದು ಕೊಳಕಾಗ್ತಾನೆ ಇರೋದು. ನಾವು ಶುದ್ಧ ಮಾಡುತ್ತಾನೆ ಇರಬೇಕು, ಶುದ್ಧ ಮಾಡ್ತಾನೆ ಇರಬೇಕು. ಮನಸ್ಸಿನ ಪವಿತ್ರತೆಗೆ, ಮನಸ್ಸಿನ ಶುದ್ಧತೆಗೆ, ಮನಸ್ಸಿನ ಪ್ರಶಾಂತತೆಗೆ ಅತ್ಯಂತ ಅವಶ್ಯಕತೆ. ಅದನ್ನು ಪ್ರಾರ್ಥನೆ ಅನ್ನುವಂಥದ್ದೊಂದು ಶಬ್ದ, ಸಂಧ್ಯಾ ವಂದನೆ ಇನ್ನೊಂದು ಶಬ್ದ, ಎರಡೂ ಒಂದೇ. ಸ್ವಾಮೀಜಿ, ಈ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಈ ಗುರುಗಳಿಂದ ಏನಾದರೂ ದೀಕ್ಷೆನ ತೆಗೆದುಕೊಳ್ಬೇಕು, ಆ ಥರದ ಏನಾದರೂ ಅವಶ್ಯಕತೆ ಇದೆಯಾ? ಇಲ್ಲ, ಖಂಡಿತ ಇಲ್ಲ. ಸಾಮಾನ್ಯವಾಗಿ ನಾವು ಜಪ ಮಾಡುವುದಕ್ಕೆ, ಧ್ಯಾನ ಮಾಡುವುದಕ್ಕೆ ಗುರುಗಳಿಂದ ಒಂದು ನಾಮ ಜಪವನ್ನು ತಕೊಳ್ಳಿ ಅನ್ನುವ ರೀತಿಯಲ್ಲಿ ದೀಕ್ಷಾಬದ್ಧರಾಗಿ ಅಂತ ಹೇಳುವುದುಂಟು. ಆದರೆ ಪ್ರಾರ್ಥನೆ ಮಾಡುವುದಕ್ಕೆ ಖಂಡಿತ ಅವಶ್ಯಕತೆ ಇಲ್ಲ. ಇಲ್ಲ 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 ಇಲ್ಲ. ಯಾರು ಬೇಕಾದರೂ ನಾವು ಬೆಳಿಗ್ಗೆ ಎದ್ದು, ಹೇ ಭಗವಂತ ಧಿಯೋಯೋನ ಪ್ರಚೋದಯಾತ್, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸೂರ್ಯನನ್ನು ನೋಡಿಕೊಂಡು ಅರ್ಘ್ಯ ಪ್ರದಾನ ಮಾಡಿ, ಹೇ ಭಗವಂತ ನಿನ್ನಿಂದಾಗಿ ನಾವಿದ್ದೇವೆ, ಕುಡಿಯುವುದಕ್ಕೆ ನೀರು, ಉಸಿರಾಡುವುದಕ್ಕೆ ಗಾಳಿ, ನಿಲ್ಲುವುದಕ್ಕೆ ಭೂಮಿ, ಸೂರ್ಯ ಚಂದ್ರರ ಎಂಥ ಬೆಳಕು, ಒಳ್ಳೆ ರೀತಿಯಲ್ಲಿ ಫಲಗಳನ್ನೆಲ್ಲ ಕೊಟ್ಟು ನಮ್ಮನ್ನು ಕಾಪಾಡ್ತಾ ಇದೆಯಾ. 24 ಗಂಟೆನೂ ನಮ್ಮ ಯೋಗ ಕ್ಷೇಮವನ್ನು ನೋಡ್ಕೊಳ್ತಾ ಇರುವ ಹೇ ಭಗವಂತ ನಿನಗೆ ವಂದನೆ ಅನ್ನುವ ರೀತಿಯಲ್ಲಿ ಅಡ್ಡ ಬೀಳಬೇಕಾದ್ರೆ ಯಾರ ದೀಕ್ಷೆನೂ ಬೇಡ, ಯಾರ ದೀಕ್ಷೆನೂ ಬೇಡ. ಜಪ ಮಾಡಿಕೊಳ್ಳುವವರು ಒಂದು ಗುರುವನ್ನು ಆಶ್ರಯಿಸಿಕೊಂಡು ಒಂದು ಮಂತ್ರ ದೀಕ್ಷೆಯನ್ನು ತಗೊಳ್ಳುವಂಥದ್ದು ಅದು 45-50 ವಯಸ್ಸಾದ ನಂತರ ಸಾಧನೆ. ಬಾಲಕರಿಗೆ ಏನಿಲ್ಲ. ಅದರ ಆರಂಭದಲ್ಲಿ ಪ್ರತಿಯೊಬ್ಬರೂ ಕೂಡ, ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, ಬಾಲಕರಾಗಲಿ ವೃದ್ಧರಾಗಲಿ, ಪ್ರತಿ ದಿವಸ ಪ್ರಾರ್ಥನೆ ಮಾಡಬೇಕು, ನಮ್ಮ ಮನಸ್ಸಿನ ಶುಚಿತ್ವಕ್ಕಾಗಿ, ಮನಸ್ಸಿನ ಪ್ರಶಾಂತತೆಗಾಗಿ. ಸ್ವಾಮೀಜಿ, ಜಪ, ಧ್ಯಾನ ಮತ್ತು ಪ್ರಾರ್ಥನೆ ಈ ಮೂರರ ಒಂದು ವ್ಯತ್ಯಾಸ ಏನು ಸ್ವಾಮೀಜಿ? ನನ್ನ ಅಮ್ಮನಿಗೆ ಹುಷಾರಿಲ್ಲ, ನನ್ನ ಹೆಂಡತಿಗೆ ಹುಷಾರಿಲ್ಲ, ಅಪ್ಪನಿಗೆ ಹುಷಾರಿಲ್ಲ ಅಂತನ್ನುವಾಗ ದೇವಸ್ಥಾನಕ್ಕೆ ಹೋಗಿ ಅಡ್ಡ ಬಿದ್ದು, ಶಿವ ಕಾಪಾಡಪ್ಪ, ತಾಯಿಗೆ ಹುಷಾರಿಲ್ಲ, ಅವರನ್ನು ಆದಷ್ಟು ಬೇಗ ಅವರಿಗೆ ಆರೋಗ್ಯ ಮರುಕಳಿಸುವ ಹಾಗೆ ಮಾಡಪ್ಪ ಅಂತೇಳಿ ಅಡ್ಡ ಬೀಳಬೇಕಾದ್ರೆ ನಾನಾಗಿ ಹೋಗ್ತೇನೆ, ಆರ್ತನಾಗಿ ಹೋಗ್ತೇನೆ, ಬೇಡಿಕೊಳ್ತೇನೆ, ಅಡ್ಡ ಬೀಳ್ತೇನೆ. ಇದು ಪ್ರಾರ್ಥನೆ. ಆಯ್ತಾ? ಒಂದು ವೇಳೆ ನನಗೆ ಇಲ್ಲ, ನನಗೆ ಮದುವೆ ಆಗಬೇಕು, ನನಗೆ ಸಂಪತ್ತು ಬೇಕು, ನನಗೆ ಪ್ರಮೋಷನ್ ಆಗಬೇಕು, ಅಡ್ಡ ಬೀಳ್ತೇನೆ, ಅರ್ಥಾರ್ಥಿ. ಅದು ಕೂಡ ಪ್ರಾರ್ಥನೆ. ನಾನಾಗಿ ದೇವರ ಹತ್ರ ಹೋಗಿ ಕೇಳ್ಕೊಳ್ತೇನೆ. ಇದೆಲ್ಲ ಆದ ನಂತರ ಸ್ವಾಮೀಜಿ ಅಲ್ಲ, ನನ್ನ ಮನಸ್ಸನ್ನುವಂಥದ್ದು ಅಂತರ್ಮುಖವಾಗಬೇಕು, ನನಗೆ ಪ್ರಶಾಂತತೆ ಬೇಕು, ನನಗೆ ಹೊರಗಿದ್ದಲ್ಲಿ ಯಾವುದು ಬೇಡ ಸ್ವಾಮಿ ಅನ್ನುವ ರೀತಿ ಅನ್ನುವ ಆ ಮಟ್ಟಕ್ಕೆ ನಾನು ಹೋದಾಗ, ಆವಾಗ ನಾನು ಗುರುಗಳನ್ನು ಸಮೀಪಿಸಿ ಒಂದು ಮಂತ್ರದ ದೀಕ್ಷೆಯನ್ನು ತಕ್ಕೊಂಡು ಆವಾಗ ನಾನು ಏನು ಮಾಡ್ತೇನೆ, ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ. ಅವಾಗ ಏನು ಮನಸ್ಸಲ್ಲಿ ಏನು ಬೇಕು ಅಂತೇಳಿ ನೀನು ಜಪ ಮಾಡ್ತಿದ್ಯಪ್ಪ. ಮಮ ಉಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಪರಮೇಶ್ವರ ಪ್ರೀತ್ಯರ್ಥಂ ಪರಮೇಶ್ವರ ಪ್ರಸಾದ ಸಿದ್ಧ್ಯರ್ಥಂ
ಶಾಂತಿ ಪ್ರಾಪ್ತ್ಯರ್ಥಂ. ಕೇಳುವಂಥದ್ದೇನಿಲ್ಲ. ನನ್ನ ಮನಸ್ಸು ವಿಷಯಗಳಿಂದ ಹೊರಗೆ ಬರಬೇಕು, ಅದು ಅಂತರ್ಮುಖವಾಗಬೇಕು, ಪ್ರಶಾಂತವಾಗಿ ಒಳಗೆ ನಿಲ್ಲಬೇಕನ್ನುವ ಆ ಸಾಧನೆಯ ಮಟ್ಟ ಬರುವಾಗ ಅದು ಜಪ. ಇದನ್ನೂ ದಾಟಿ ಮುಂದೆ 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 ಹೋಗಿ ನಾನು ಧ್ಯಾನ ಅನ್ನುವ ಮಟ್ಟವನ್ನು ಸೇರುವಾಗ ಆಗ ಮನಸ್ಸನ್ನುವಂಥದ್ದು ಕೇಳುವಂಥದ್ದು ಏನಿಲ್ಲ. ಇಂದ್ರಿಯಗಳು ಹೊರಗಡೆ ವಿಷಯಗಳ ಕಡೆಗೆ ತಿರುಗದ ಹಾಗೆ ಮನಸ್ಸು ಪ್ರಶಾಂತವಾಗಿ ನಿಂತು ನನ್ನ ಹೃದಯವನ್ನು ಬೆಳಗುತ್ತಾ ಇರೋ ಪರಮಾತ್ಮನಲ್ಲಿ ಸ್ಥಿರವಾಗಿ ನಿಲ್ಲುವ ಹಾಗೆ ಆ ಮನಸ್ಸುಗಳ ಸ್ಪಂದನವೇ ಇಲ್ಲದ ಹಾಗೆ ನಿಲ್ಲುವ ಸ್ಥಿತಿ ಇದೆಯಲ್ಲೋ, ಅದು ಧ್ಯಾನ. ಧ್ಯಾನ ಅನ್ನುವಂಥದ್ದನ್ನು ಮಾಡಬೇಕಾದ್ರೆ ಅದು ಶ್ರವಣ, ಮನನ, ಧ್ಯಾನ, ಮೂರನೇ ಸ್ಟೇಜ್ ಅದು. ಅದಕ್ಕೆ ಗುರುಗಳ ಆಶೀರ್ವಾದ ಬೇಕು, ಗುರುಗಳ ಹತ್ರ ಹೋಗಬೇಕು, ಸತ್ಸಂಗ ಬೇಕು, ಸಾಕಷ್ಟು ಶ್ರವಣ ಮಾಡಬೇಕು, ಆಮೇಲೆ ಧ್ಯಾನ. ಆದರೆ ಪ್ರಾರ್ಥನೆಗೆ ಎಲ್ರಿಗೂ ಅವಕಾಶ ಇದೆ, ಎಲ್ರಿಗೂ ಹಕ್ಕಿದೆ. ಪ್ರತಿಯೊಂದು ಮಗುವಿನಿಂದ ಹಿಡಿದು ಆಬಾಲ ವೃದ್ಧರ ತನಕವು ಎಲ್ಲರೂ ಪ್ರಾರ್ಥನೆ ಮಾಡಲೇಬೇಕು. ಈ ಸ್ವಾಮೀಜಿ ಭಾಗವತದಲ್ಲಿ ನವವಿಧ ಭಕ್ತಿಯ ಬಗ್ಗೆ ಚಿಂತನೆ ಮಾಡಿದ್ದಾರೆ. ಹೌದು. ಈ ಪ್ರಾರ್ಥನೆ ಎಲ್ಲಿ ಸೇರಿರುತ್ತದು ಈ ನವವಿಧ ಭಕ್ತಿಗಳಲ್ಲಿ? ಅಂತಃಕರಣ ಅನ್ನುವಂಥ ಮನಸ್ಸಲ್ಲಿ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ, ಅಲ್ಲಿ ಸಖ್ಯಂ ದಾಸ್ಯಂ, ಆತ್ಮನಿವೇದನಂ ಎಲ್ಲ 9 ವಿಧದ ಭಕ್ತಿಯನ್ನಲ್ಲಿ ಹೇಳಿದ್ದುಂಟು. ಅದರಲ್ಲಿ ಪೂಜೆ, ವಂದನೆ, ಅರ್ಚನೆ ಇದೆಲ್ಲ ಪ್ರಾರ್ಥನೆ. ಈಗ ನಾನು ಕೂತ್ಕೊಂಡು ಭಗವಂತನ ಏನು ಲೀಲೆಗಳನ್ನು ಕೇಳ್ತೇನೆ, ಭಾಗವತ, ರಾಮಾಯಣ, ಭಾಗವತ ಅಲ್ಲ ರಾಮಾಯಣವನ್ನು ಕೇಳುವಾಗ ಆ ಮನಸ್ಸನ್ನುವಂಥದ್ದು ಪರಮಾತ್ಮ ಚಿಂತನೆಯಲ್ಲೇ ನಿಲ್ತದೆ. ಗಂಟೆ ಕಟ್ಟಲೆ ಕೂತದ್ದೇ ಗೊತ್ತಾಗಲ್ಲ, ಮನಸ್ಸು ಪರಮಾತ್ಮನ ಚಿಂತನೆಯಲ್ಲೇ ನಿಲ್ತದೆ. ಅದಿರಲಿ. ಆದರೆ ನಾನಾಗಿ ಕೂತ್ಕೊಂಡು ನಾನೇ ಪೂಜೆಯನ್ನು ಮಾಡುವಾಗ ಜಿಹ್ವೇ ಕೀರ್ತಯ ಕೇಶವಂ ಮುರರಿಪುಂ ತೇಜೋ, ಅಂತಃಕರಣ ಅನ್ನುವಂಥದ್ದು ಚೇತಃ ಭಜ ಶ್ರೀಧರಂ, ಮನಸ್ಸಲ್ಲೇ ನಾನು ಪ್ರಾರ್ಥನೆ ಪೂಜೆ ಅನ್ನುವ ರೀತಿಯಲ್ಲಿ ಮಾಡುವಾಗ ನನ್ನ ಇಂದ್ರಿಯಗಳು, ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಚಿತ್ತ ಎಲ್ಲವೂ ಪರಮಾತ್ಮ ಚಿಂತನೆಯಲ್ಲಿ ನಿಲ್ತದೆ. ಅದು ಪ್ರಾರ್ಥನೆ. ಪ್ರಾರ್ಥನೆ ಅನ್ನುವ ರೀತಿಯಲ್ಲಿ ನಾನು ಮಾಡುವಾಗ ನನಗೆ ಬೇರೆ ಏನು ಕಾಣಲ್ಲ ಕಣೋ, ಮನಸ್ಸಲ್ಲಿ ಪರಮಾತ್ಮನ ಚಿಂತನೆ ಮಾತ್ರ, ಪರಮಾತ್ಮನ ರೂಪ ಅನ್ನುವಂಥದ್ದು ಮಾತ್ರ, ಅದರಲ್ಲೇ ಮುಳುಗಬೇಕು. ಆರಂಭದಲ್ಲಿ ಪ್ರಾರ್ಥನೆ ಮಾಡುವಾಗ ನಾನು ಕೇಳುವಂಥದ್ದನ್ನುವ ರೀತಿಯಲ್ಲಿ ಇರಬಹುದು. ಏನು ಬೆಗ್ಗಿಂಗ್ ಅಂತಂತವೆ, ಭಿಕ್ಷೆ ಬೇಡಿದ ಹಾಗೆ ನನಗೇನು ಬೇಕನ್ನುವಂಥದ್ದನ್ನು ಕೇಳೋದು. ಶಂಚಮೇ ಮಯಶ್ಚಮೇ ಪ್ರಿಯಂಚಮೇನೋ ಕಾಮಶ್ಚಮೇ, ನನಗೆ ಮನಸ್ಸಿಗೆ ಏನು ಬೇಕು ಬೇಕಾದದ್ದು. ಸಣ್ಣ ಮಗು ಅನ್ನುವಂಥದ್ದು ಅಪ್ಪ ಅಮ್ಮನ ಹತ್ರ ಹೋಗಿ ಕೇಳಿದ ಹಾಗೆ ನಾವು ಭಕ್ತರು ಭಗವಂತನಲ್ಲಿ ಹೋಗಿ ಕೇಳುವಂಥದ್ದು ಏನು ತಪ್ಪಿದೆ? ಏನು ತಪ್ಪಿಲ್ಲ. ನಾವು ಕೇಳಿದ್ದೆಲ್ಲ ಭಗವಂತ ಕೊಡ್ತಾನೋ? ಇಲ್ಲ. ನಮಗೆ ಯಾವುದು ಬೇಕು ಅದನ್ನು ಮಾತ್ರ ಭಗವಂತ ಕೊಡೋದು. ಕೇಳುತ್ತೇವೆ, 27 ಕೇಳ್ತೇವೆ. ಸಣ್ಣ ಮಕ್ಕಳು ಕೇಳಿದ್ದೆಲ್ಲ ಅಪ್ಪ ಅಮ್ಮ ಕೊಡ್ತಾರ? ಕೊಡಲ್ಲ. ಮಗುವಿಗೆ ಯಾವುದು ಒಳ್ಳೆಯದು ಅದನ್ನು ಮಾತ್ರ ಹಿರಿಯರು ಕೊಡೋದು. ಹಾಗೆ ದೇವರ ಹತ್ರ ಕೇಳೋದು, ದೇವರ ಹತ್ರ ಬೀಳೋದು, ದೇವರಿಗೆ ಅಡ್ಡ ಬೀಳೋದು, ದೇವರ ಹತ್ರ ಬೇಕಾದ್ರೆ ಜಗಳ ಆಡೋದು. ನಾನು ಹೇಳಿದ್ದೆಲ್ಲ ಯಾಕೆ ಮಾಡಲಿಲ್ಲ, ಏನು ಬೇಕಾದ. ಆದರೆ ನಾನು ಕೇಳಿದ್ದೆಲ್ಲ ಸಿಗಲಿಲ್ಲ ಅಂತನ್ನುವಾಗ ಭಗವಂತನನ್ನು ಗಲಾಟೆ ಮಾಡುವ ಹಾಗಿಲ್ಲ, ಪ್ರಾರ್ಥನೆಯನ್ನು ಬಿಡುವ ಹಾಗೂ ಇಲ್ಲ. ಸ್ವಾಮೀಜಿ ನಾನು ಕೇಳಿದ್ದೇನೆ, ಇಷ್ಟೆಲ್ಲ ಮಾಡಿದ್ದುಂಟು, ಹೌದು. ಭಗವಂತ ನಾನು ಹೇಳಿದ್ದು, ನಾನೆಲ್ಲ ಕೇಳಿದ್ದು ಕೊಡ್ಲಿಲ್ವೇ? ಹೌದು. ನಾಳಿಂದ ನಾನು ದೇವಸ್ಥಾನಕ್ಕೆ ಹೋಗಲ್ಲ ಸ್ವಾಮಿ, ನಾನು ಪ್ರಾರ್ಥನೆಯನ್ನೇ ಮಾಡಲ್ಲ ಸ್ವಾಮಿ. ಮಾಡಿದರೆ ದೇವರಿಗೆ ಶಾಂತಿ ಜಾಸ್ತಿ, ದೇವರಿಗೆ ಶಾಂತಿ ಜಾಸ್ತಿ. ದೇವರು ದೇವಸ್ಥಾನಕ್ಕೆ ಬರಲಿ ಬಾ ಅಂತ ಹೇಳಲಿಲ್ಲ, ಅಡ್ಡ ಬೀಳು ಅಂತ ಹೇಳಲಿಲ್ಲ. ನನ್ನ ಮನಸ್ಸಿನ ನೋವು ಬೇನೆಗಳನ್ನು ಕಳ್ಕೊಳ್ಳುವುದಕ್ಕಾಗಿ, ನನ್ನ ಮನಸ್ಸಿನ ಪೂರ್ಣ ರೀತಿಯ ಶಾಂತಿ ಪ್ರಸನ್ನತೆಗಾಗಿ ಪ್ರಾರ್ಥನೆ ಮಾಡಲೇಬೇಕು, ದೇವರ ಹತ್ರ ಹೋಗಲೇಬೇಕು. ಖಂಡಿತವಾಗಿ ಪ್ರಾರ್ಥನೆ, ಆ ಜಪ ಧ್ಯಾನ ಅನ್ನುವಂಥದ್ದೇನುಂಟು ಬಹಳ ದೊಡ್ಡ ಮಾತು. ಅದೆಲ್ಲ ಎಲ್ರಿಗೂ ಸಾಧ್ಯ ಇಲ್ಲ. ಎಲ್ರಿಗೂ ಅತ್ಯಂತ ಸುಲಭ ಧ್ಯಾನ ಅದಂಥದ್ದು ಪ್ರಾರ್ಥನೆ. ಪ್ರಾರ್ಥನೆ ನಾರಾಯಣ ಭಕ್ತಿ ಸುಲಭ, ಪರಮಾತ್ಮ ಅನ್ನುವಂಥವನು ಭಕ್ತಿಗೆ ಒಲಿಯುವನಂತೆ. ಅದರಿಂದ ಪ್ರಾರ್ಥನೆ ಎಲ್ಲರೂ ಮಾಡಬೇಕು. ಈಗ ಸ್ವಾಮೀಜಿ, ಈಗ ಪರಮಾತ್ಮನಲ್ಲಿ ಹೋಗಿ ಪ್ರಾರ್ಥನೆ ಮಾಡಬೇಕು, ಅದ್ರ ಬಗ್ಗೆ ವಿವರಿಸಿದ್ರಿ. ಈಗ ನಮ್ಮ ಸಮಸ್ಯೆ ಏನಂತಂದ್ರೆ, ನಮ್ಮ ದೇವರ ಕೋಣೆಗಳಲ್ಲಿ ಒಂದು ದೇವರಿಲ್ಲ, ಅನೇಕ ದೇವರುಗಳಿದ್ದಾರೆ. ಈಗ ಈ ಪ್ರಾರ್ಥನೆ ಅನ್ನುವಂಥದ್ದು
ಒಂದು ದೇವರನ್ನು ಕುರಿತು ಮಾಡುವಂಥದ್ದು ಅಥವಾ ಅನೇಕ ದೇವರುಗಳನ್ನು ಕುರಿತು ಮಾಡುವಂಥದ್ದು? ಖಂಡಿತವಾಗಿ ಯಾವ ದೇವರನ್ನು ಕುರಿತು ನೀನು ಮಾಡಿದ್ರೂ ಅಂತಃಕರಣ ಅನ್ನುವಂಥದ್ದು ಮಾಡೋದು ಪ್ರಾರ್ಥನೆ, ಏನೇನು ತಪ್ಪಿಲ್ಲ. ನಮ್ಮಲ್ಲಿ ಬಹಳ ಚಂದದಲ್ಲಿ ಮಾಡಿದ್ದಾರೆ. ಸೋಮವಾರ ಶಿವ, ಮಂಗಳವಾರ ಗಣಪತಿ, ಬುಧವಾರ ವಿಷ್ಣು, ಗುರುವಾರ ಗುರುಗಳು, ಶುಕ್ರವಾರ ಅಮ್ಮನವರು, ಶನಿವಾರ ರಾಮ, ಭಾನುವಾರ ಸಾಧ್ಯ ಇದ್ರೆ ಹೊರಗಡೆ ಹೋಗು, ದೇವಸ್ಥಾನಕ್ಕೆ ಬೇಡ. ಯಾರು ದೇವಸ್ಥಾನಕ್ಕೆ ಹೋಗು. ಸ್ವಾಮಿ ನಮ್ಮ ಹಿರಿಯರು ಹೇಗೆ ಮಾಡಿದ್ದಾರೆ ಅಂದರೆ ಸೋಮವಾರ ಬಂತು ಅಂದು ಕೂಡ ಓಂ ನಮಃ ಶಿವಾಯ, ಶಿವನ ದೇವಸ್ಥಾನ, ಶಿವನ ಬಗ್ಗೆ. ನಮ್ಮ ಪೂಜಾ ಕೋಣೆಯಲ್ಲೂ ಕೂಡ ಶಿವ, ಗಣಪತಿ, ರಾಮ, ಅಮ್ಮರು 20 ಏನೇನು ತಪ್ಪಿಲ್ಲ. ಯಾತಕ್ಕಂದ್ರೆ ನನ್ನ ಮನಸ್ಸನ್ನುವಂಥದ್ದಲ್ಲಿ ಪ್ರಾರ್ಥನೆ ಅನ್ನುವಂಥ ರೀತಿಯಲ್ಲಿ ಮನಸ್ಸನ್ನುವಂಥದ್ದು ನಿಂತು ಒಂದು ಪರಮಾತ್ಮನ ಚಿಂತನೆಯನ್ನು ಮಾಡಿತೋ, ನಾನು ಏನು ಹಿಡ್ಕೊಂಡಿರ್ತೇನೋ, ಏನು ಹೊಲಸು ಹಿಡ್ಕೊಂಡಿರ್ತದೋ ನನ್ನ ಮನಸ್ಸು, ಸ್ವಾಮಿ ನಾನು ಚಿಂತೆ ಸಂತೆಯಲ್ಲಿ ಮುಳುಗುತ್ತಾ ಇದ್ದೇನೆ ಅಲ್ವೋ, ಅಂಥ ರೀತಿಯ ಹೊಲಸನ್ನು ಹಿಡ್ಕೊಂಡಿರುವ ಮನಸ್ಸನ್ನುವಂಥದ್ದು ಪೂರ ಗಣಪತಿಯೋ, ರಾಮನೋ, ಕೃಷ್ಣನೋ ಏನು ತೊಂದರೆ ಇಲ್ಲ, ಏನೇನು ತಪ್ಪಲ್ಲ. ಸ್ವಾಮೀಜಿ, ಈ ಪ್ರಾರ್ಥನೆ ಅನ್ನುವಂಥದ್ದನ್ನ ಗೌಣ ಭಕ್ತಿ ಅಂತ ಹೇಳಿ ಪರಿಗಣಿಸ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರ ತಾವು? ಗೌಣ ಭಕ್ತಿ, ಶ್ರೇಷ್ಠ ಭಕ್ತಿ, ಅಥವಾ ಶಬ್ದ ಹೇಳುವುದಾದ್ರೆ ಅಪರಾಭಕ್ತಿ, ಪರಾಭಕ್ತಿ, ಇದೆಲ್ಲ ಶಾಸ್ತ್ರದ ಹೇಳಿರುವ ರೀತಿ. ಅಂದರೆ ಈಗ ನಾನು ಸಾಮಾನ್ಯ ಹುಡುಗ ಅನ್ನುವಂಥವನು, ನಾನು ತಾಯಿ ಕರ್ಕೊಂಡು ಹೋಗ್ತಿದ್ದು ದೇವಸ್ಥಾನಕ್ಕೆ ಹೋಗ್ತಿದ್ದೆ, ಅಡ್ಡ ಬೀಳ್ತಿದ್ದೆ. ಅಮ್ಮ ಅವರು ತೀರ್ಥ ತಗೋತಿದ್ರು, ನಾನು ತೀರ್ಥ ತಗೋತಿದ್ದೆ. ಅವರು ಗಂಧ ಹಚ್ಕೋತಿದ್ರು, ನಾನು ಗಂಧ ಹೊತ್ತಿದ್ದೆ. ಅವರು ಅಡ್ಡ ಬಿದ್ದರು, ನಾನು ಅಡ್ಡ ಬಿದ್ದೆ. ಯಾವಾಗ? 5 ವರ್ಷ, 6 ವರ್ಷ, 8 ವರ್ಷ, 14-16 ವರ್ಷ ಆಗುವಾಗ ಮನಸ್ಸು ಬುದ್ಧಿ ಮೆಲ್ಲ ಆಲೋಚನೆ ಮಾಡಿತು. ಏನು ಎಂಥದ್ದಿದು? ಎಂಥದಂದ್ರೆ ಅಲ್ಲ, ದೇವರು ಸರ್ವವ್ಯಾಪಕ ಅಂತಾರೆ, ದೇವರು ಸರ್ವೇಶ್ವರ ಅಂತಾರೆ, ದೇವರು ಎಲ್ಲೆಲ್ಲೂ ಇರುವವನು ದೇವರು ಹೌದಾದ್ರೆ ನಾವು ಕೇಳುವಂಥದ್ದೇನುಂಟು ಅದರಲ್ಲಿ? ಕೇಳುವಂಥದ್ದೇನಿಲ್ಲ. ಹೃದಯ ನಿವಾಸಿ ಭಗವಂತ ಹೌದಾದ್ರೆ, ಎಲ್ಲೆಲ್ಲೂ ಇರುವವನು ಅವನು ಹೌದಾದ್ರೆ, ಹಾಗಿರುವಾಗ ನಾನು ಕೇಳುವಂಥದ್ದೇನುಂಟು? ನಾನು ಕೇಳುವ ಮೊದಲು ಅವನಿಗೆ ಗೊತ್ತಿಲ್ವಾ? ಹಾಗಿರುವಾಗ ನಾನು ಕೇಳದವನನ್ನು ಎಚ್ಚರಿಸುವಂಥದ್ದೇನುಂಟು? ಅವಶ್ಯಕತೆ ಇಲ್ಲ. ಹಾಗಾದ್ರೆ ನಾವು ದೇವರ ಹತ್ರ ಹೋಗಿ ಕೇಳುವಂಥವರು ಅಂತಂದ್ರೆ ಅದು ಒಂದು ಸ್ವಲ್ಪ ಗೌಣ ಭಕ್ತಿ, ಅದು ಕೆಳಗಿನದು. ದೇವರೆಲ್ಲಿದ್ದಾನೆ ಏನು ಅಂಥದ್ದವರಿಗೆಲ್ಲ ಗೊತ್ತಿಲ್ಲ. ಹೋಗ್ತಾರೆ, ಅಡ್ಡ ಬೀಳ್ತಾರೆ, ತಮ್ಗೇನು ಬೇಕು ಕೇಳ್ಕೊಳ್ತಾರೆ. ಅಡ್ಡ ಇಲ್ಲಪ್ಪ, ಏನು ಹೋಗ್ಲಿದ್ದು, ಭಗವಂತನಿಗೆ ಅಡ್ಡ ಬೀಳಿಗೆ ಬೇಕು, ಅದು ಸಿಗುತ್ತೆ. ಆದರೆ ಬೆಳೀತಾ 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 ನಮ್ಮ ಅಂತಃಕರಣ ಬೆಳ್ಕೊಂಡು ಹೋದ ಹಾಗೆ ಮನಸ್ಸು ಬುದ್ಧಿ ಏನು ಅನ್ನಿಸ್ತದೆ? ಸ್ವಾಮೀಜಿ, ಪರಮೇಶ್ವರ ಸರ್ವೇಶ್ವರ ಹೃದಯದಲ್ಲೇ ಇದ್ದಾನೆ. ಹೌದು, ನಾವು ಕೇಳುವಂಥದ್ದೇನುಂಟು? ಏನಿಲ್ಲ. ಆವಾಗ ಸ್ವಾಮಿ ನಮ್ಮ ಅಂತಃಕರಣ ಅನ್ನುವಂಥದ್ದು ಮನಸ್ಸು ಬುದ್ಧಿ ಭಗವಂತನ ಹತ್ರ ಹೋದರೂ ಕೂಡ ಯದ್ಯದ್ಭಾವ್ಯಂ ಭವತು ಭಗವನ್ ಪೂರ್ವಕರ್ಮಾನುರೂಪಂ. ನಾನು ಏನು ಕೇಳುವುದಿಲ್ಲ ಕೃಷ್ಣ, ನಿನ್ನ ಹತ್ರ ಬಂದಿದ್ದೇನೆ, ನಿನ್ನ ನಾಮಸ್ಮರಣೆ ಮಾಡ್ತೇನೆ, ನಿನ್ನ ಪೂಜೆ ಮಾಡ್ತೇನೆ. ನನ್ನ ಕರ್ಮಗಳಿಗೆ ಸರಿಯಾಗಿ ಏನೇನು ಕೊಡ್ತೀಯೋ ಕೊಡು, ಏನೇನು ಫಲವನ್ನುವಂಥದ್ದುಂಟು ಎಲ್ಲವನ್ನು ಕೊಡು, ನಾನು ಬೇಡ ಅಂತನ್ನಲ್ಲ. ನನ್ನ ಮನಸ್ಸು ನಿನ್ನ ನಾಮಸ್ಮರಣೆ ಮಾಡುತ್ತಾನೇ ಇರಲಿ. ನಾಮಸ್ಮರಣೆ ಮಾಡಿಕೊಂಡು ನಾನು ಬದುಕ್ತೇನೆ. ಪರಮಾತ್ಮನ ನಾಮಸ್ಮರಣೆ ಮಾಡುವಾಗ ಮನಸ್ಸು ಪ್ರಶಾಂತವಾಗಿ ನಿಲ್ತದೆ. ಆ ಪ್ರಶಾಂತತೆ ನನಗೆ ಬೇಕು ಅನ್ನುವಂಥ ರೀತಿಯಲ್ಲಿ ಅದು ನಂತರದ ಹಂತ. ಅದು ಅದರಿಂದ ಆರಂಭದ ಹಂತ ಗೌಣ ಭಕ್ತಿ ಅಂತಂತೇವೆ. ತಪ್ಪೇನಿಲ್ಲ, ಅಲ್ಲಿಂದಲೇ ಆರಂಭ ಆಗುವುದು ಅಲ್ವಾ? ಭಯದಿಂದ ಭಕ್ತಿ ಅಂತಂತೇವೆ. ಆ ಭಯದಿಂದ ಭಕ್ತಿ ಅನ್ನುವಂಥದ್ದು ಬರುವಂಥದ್ದು ತಪ್ಪೇನಿಲ್ಲ, ಖಂಡಿತವಾಗಿ ಮುಂದುವರಿಲಿ. ನಾವು ಬೆಳೀತಾ 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 ಮುಂದೆ ಹೋದ ಹಾಗೆ ಭಗವಂತನ ಹತ್ತಿರ ಹೋಗುವಾಗ ನಮ್ಗೆ ಅರ್ಥ ಆಗೋದು, ಭಗವಂತ ಹೊರಗಿಲ್ಲ, ಹೃದಯ ನಿವಾಸಿ, ಹೃದಯವನ್ನು ಬೆಳಗುತ್ತಾ ಇರೋ ಪರಮೇಶ್ವರನಿಗೆ ನನ್ನ ಮನಸ್ಸು ಬುದ್ಧಿಯಲ್ಲಿ ಏನೆಲ್ಲ ಬೇಕು, ಏನು ನಡೀತಾ ಇದೆ, ನನಗೆ ಬೇಕಾದ ಯಾವುದು ಬೇಕಾದ ಎಲ್ಲವೂ ಅವನಿಗೂ ಗೊತ್ತಿದೆ. ಅವನು ಹೇಗಿಡ್ತಾನೋ ಅದಕ್ಕೆ ಸರಿಯಾಗಿ ನಾನು ತಲೆಬಾಗ್ತೇನೆ. ನಾನು ಬಯಸುವಂಥದ್ದೇನಿಲ್ಲ, ಪರಮಾತ್ಮನ ಪಾದ ಪದ್ಮಗಳಲ್ಲಿ ಮನಸ್ಸು ನಿಲ್ಲುವ ಹಾಗೆ ನನ್ನ ಮನಸ್ಸನ್ನು ಇಟ್ಕೊಳ್ತೇನೆ, ಬಾಸ್ ಅಲ್ಲಿಗೆ ಬರ್ತದೆ. ಸ್ವಾಮೀಜಿ, ಇವಾಗ ತಾವು ಹೇಳಿದ್ರಿ ಗೌಣ ಭಕ್ತಿ ಅಂತ. ಗೌಣ ಭಕ್ತಿ ಅಂತಂದ್ರೆ ಶ್ರೇಷ್ಠ ಭಕ್ತಿ ಮತ್ತು ಗೌಣ ಭಕ್ತಿ, ಈಗ 2 ವಿಭಾಗ ಆಯಿತು. ಈ ಭಕ್ತಿಯಲ್ಲಿ ವೈವಿಧ್ಯತೆಗಳೆಷ್ಟು ಸ್ವಾಮೀಜಿ? ಈಗ ಭಗವದ್ಗೀತೆಯಲ್ಲಿ ನಾವು ನೋಡ್ತೀವಿ 4 ರೀತಿಯಲ್ಲಿ ಭಜಿಸ್ತಾರೆ ನನ್ನನ್ನ ಅಂತ ಹೇಳಿ. ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ, ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ, 7ನೇ ಅಧ್ಯಾಯದಲ್ಲಿ. ಹೌದು.
ಅಂದರೆ ಆರಂಭದಲ್ಲಿ ಮಗು ಅನ್ನುವಂಥದ್ದು ಹೆದರಿಕೆ ಆದಾಗ ಅಮ್ಮನ ಹತ್ರ ಹೋಗುವುದು ಸಹಜ, ಅಮ್ಮನ ಹತ್ರ ಹೋಗುವುದು ಸಹಜ. ಸ್ವಲ್ಪ ದೊಡ್ಡದಾದ ಮೇಲೆ ಅಮ್ಮನ ಹತ್ರ ಹೋಗುವುದಿಲ್ಲ. ಎಲ್ಲಾದರೂ ಮಹಡಿಗೆ ಹೋಗ್ಬೇಕಾದ್ರೆ ಅಮ್ಮ ನೀನು ಅಲ್ಲಿ ಹತ್ರ ನಿಲ್ಲು, ಮೆಟ್ಲ ಹತ್ರ ನಿಲ್ಲು, ನಾನು ಮೇಲೆ ಹೋಗ್ತೇನೆ ಅಂತಾನೆ, ಮೇಲೆ ಹೋಗ್ತೇನೆ ಅಂತಾನೆ. ಅಮ್ಮ ಕೆಳಗೆ ನಿಂತರೆ ಸಾಕು. 15-18 ಆಗುವಾಗಲ್ಲ ಅಮ್ಮನನ್ನು ಕರೀತಾನವ, ಕರೆಯಲ್ಲವ, ಅವನೇ ಹೋಗಿ ಬರ್ತಾನೆ. 20-30 ಆಗುವಾಗ ಅಮ್ಮನೇ ಹೆದರುತ್ತಾರೆ ಮಗನಿಗೆ, ಅಮ್ಮನೇ ಹೆದರುತ್ತಾರೆ. ಇದು ನಾವು ಬೆಳೆಯುವ ರೀತಿ. ಆರಂಭದಲ್ಲಿ ಭಯದಿಂದ ಭಕ್ತಿ, ಆರ್ತ ಭಕ್ತಿ. ನನ್ನ ಅಮ್ಮನಿಗೆ ಹುಷಾರಿಲ್ಲ, ಅದು ಸಹಜವಾಗಿ, ಅದು ನನಗೆ ಬೇಕಾದ್ದನ್ನು ಪಡೆಯುವುದಕ್ಕೆ. ಎರಡನೇದ್ದು, ಮೂರನೇ ಹಂತಕ್ಕೆ ನಾವು ಬರಬೇಕಾದ್ರೆ ಬಹುಶಃ ಒಂದು ಜನ್ಮದಲ್ಲಿ ಆಗಲ್ಲ ಕಣು. ಯಾವುದದು? ಜಿಜ್ಞಾಸು ಜ್ಞಾತುಂ ಇಚ್ಛು. ಪರಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಭಜನೆ ಮಾಡಿ, ಪೂಜೆ ಮಾಡಿ, ಏನೇನೋ ಕೇಳದೆ ಭಗವಂತ ಎಲ್ಲವನ್ನೂ ನೋಡ್ಕೊಳ್ತಿದ್ದಾನೆ, ಅವನೇ ಎಲ್ಲವನ್ನೂ ಕೊಡ್ತಿದ್ದಾನೆ. ನಾನು ಕೇಳುವಂಥದ್ದೇನಿಲ್ಲ. ಮತ್ತೆ ಯಾಕಪ್ಪ ದೇವಸ್ಥಾನಕ್ಕೆ ಬರ್ತೀವಿ? ಸ್ವಾಮೀಜಿ, ಭಗವಂತನ ಹತ್ತಿರ ಬಂದು ನಾನು ಕೂತ್ಕೋತೇನೆ, ಭಜನೆ ಮಾಡ್ತೇನೆ. ಆ ಭಜನೆ ಪೂಜೆಯಲ್ಲಿ ನನ್ನ ಮನಸ್ಸು ಪ್ರಶಾಂತತೆಯನ್ನು ಪಡೆಯುತ್ತದೆ. ಆ ಪ್ರಶಾಂತತೆಗಾಗಿ ಇಲ್ಲಿ ಬರ್ತೇನೆ. ದೇವಸ್ಥಾನಕ್ಕೆ ಬರ್ತೇನೆ ಇಲ್ವೋ, ನನ್ನ ಪೂಜಾ ಕೋಣೆಯಲ್ಲಿ ಕೂತ್ಕೊಂಡು ಕೂಡ ಪರಮಾತ್ಮನ ನಾಮಸ್ಮರಣೆ ಮಾಡಿಕೊಂಡೇ ಕಾಲ ಕಳೀತೇನೆ ಸ್ವಾಮಿ. ಜಿಜ್ಞಾಸುವಿನ ಭಕ್ತಿ ಇದು. ಮೂರಾಯ್ತಾ? ಕೇಳುವಂಥದ್ದೇನಿಲ್ಲ. ನಾಲ್ಕನೇದು ಅದು ಜ್ಞಾನಿಯ ಭಕ್ತಿ. ಜ್ಞಾನಿಯ ಭಕ್ತಿ ಅಂದ್ರೇನು? ಜ್ಞಾನಿಯ ಭಕ್ತಿ ಅಂದರೆ ನೋಡು, ಪರಮಹಂಸರು ಹೇಳ್ತಾರೆ, ಯಾರೋ 4 ಜನ ಕಳ್ಳರು ರಾತ್ರಿ ಅವರೆಲ್ಲ ದೋಚಿಕೊಂಡು ಕದ್ಕೊಂಡು ಬರ್ತಿದ್ರಂತೆ. ಕದ್ಕೊಂಡು ಬಂದದ್ದನ್ನ ದಾರಿಯಲ್ಲಿ ನೋಡಿದ್ರಂತೆ, ಮರದಡಿಯಲ್ಲಿ ಯಾರೋ ಒಬ್ಬ ಕಲ್ಲಿನ ಮೇಲೆ ಮಲಗಿದ್ದಾನೆ. ಅವನನ್ನು ಎಬ್ಬಿಸಿದ್ರಂತೆ. ಹೇ ತಲೆ ಮೇಲೆ ಇಟ್ಕೋ, ನಡಿ. ಹೋಗ್ತಿದ್ರಂತೆ. ಹೋಗುವಾಗಲ್ವಾ ಹಿಂದಿಂದ ಪೊಲೀಸರು ಓಡಿ ಬಂದರು. ಪೊಲೀಸರು ಓಡಿ ಬರೋ, ಕಳ್ಳರು ತಪ್ಪಿಸ್ಕೊಂಡ್ರು. ಇವ ಪಾಪದವ, ನಿಜವಾಗಿ ಹೇಳ್ಬೇಕಂದ್ರೆ ಕಳ್ಳನವನು ಅಲ್ಲ, ಮರದಡಿಯಲ್ಲಿ ಮಲಗಿದ್ದ ಸಾಮಾನ್ಯ ವ್ಯಕ್ತಿ ಮರ. ಅವನ ತಲೆ ಮೇಲೆ ಇತ್ತೆಲ್ಲ. ಇವರು ಸುಲಿಗೆ ಮಾಡಿದಂಥ ಎಲ್ಲ ಗಂಟು ಅವನ ತಲೆ ಮೇಲಿತ್ತು. ಈಗ ಪೊಲೀಸರಿಗೆ ಏನು ಗೊತ್ತು ಮರ, ಯಾರು ಕಳ್ಳ ಯಾರು ಅಲ್ಲ ಅಂತೇಳಿ ಹೇಳಿದ್ರು. ಅವನನ್ನು ಒಳಗೆ ಹಾಕಿದ್ರು, ಜೈಲಲ್ಲ ಅವ. ಈಗ ಸಾಮಾನೆಲ್ಲ ಕದ್ದವನವನು ಅಲ್ಲವೇ ಅಲ್ಲ. ಸರಿ, ಅವನ ಪಾಡಿಗೆ ಊಟ ಮಾಡ್ಕೊಂಡು ಜೈಲಲ್ಲಿದ್ದ. ಬಂತು ಏನು, ವಿಚಾರಣೆಯ ದಿವಸ ಬಂತು. ವಿಚಾರಣೆ ದಿವಸದಲ್ಲಿ ಕೋರ್ಟಲ್ಲಿ ನಿಂತ್ಕೊಂಡು, ಕಳ್ಳ, ಎಷ್ಟೆಷ್ಟು ಕದ್ದಿದ್ಯಾ ಹೇಳು, ಎಲ್ಲಿಂದ ಗಂಟು, ಯಾರ್ದದು? ಶ್ರೀರಾಮನ ಇಚ್ಛೆ, ಎಲ್ಲವೂ ಶ್ರೀರಾಮನ ಇಚ್ಛೆ. ಶ್ರೀರಾಮನ ಇಚ್ಛೆಗೆ ಸರಿಯಾಗಿ ನಾನು ಆ ದಿವಸ ಆ ಮರದಡಿಯಲ್ಲಿ ಕಲ್ಲಿನ ಮೇಲೆ ಮಲಗಿದ್ದೆ. ಶ್ರೀರಾಮನ ಇಚ್ಛೆ, ಕಳ್ಳರು ಬಂದರು. ಶ್ರೀರಾಮನ ಇಚ್ಛೆ, ಕಳ್ಳರು ನನ್ನನ್ನು ಎಬ್ಬಿಸಿದ್ರು. ಶ್ರೀರಾಮನ ಇಚ್ಛೆ, ನನ್ನ ತಲೆ ಮೇಲೆ ಇಟ್ಟರು, ಹೊತ್ಕೊಂಡು ಹೋಗು ಅಂದರು. ಶ್ರೀರಾಮನ ಇಚ್ಛೆ, ಪೊಲೀಸರು ಬಂದರು. ಶ್ರೀರಾಮನ ಇಚ್ಛೆ, ಪೊಲೀಸರು ಓಡಿಸುವಾಗ ಕಳ್ಳರೆಲ್ಲ ಓಡಿದ್ರು, ನಾನು ಸಿಕ್ಕಾಕೊಂಡೆ. ಪೊಲೀಸರ ಇಚ್ಛೆ, ಅದಂತದ್ದು ರಾಮನ ಇಚ್ಛೆ, ಪೊಲೀಸರು ನನ್ನನ್ನು ಜೈಲಿಗೆ ಹಾಕಿದ್ರು. ಶ್ರೀರಾಮನ ಇಚ್ಛೆ, ಇವತ್ತಿಗೆ ಕೋರ್ಟಲ್ಲಿದ್ದೇನೆ. ರಾಮನ ಇಚ್ಛೆ ಇವತ್ತು ನೀವು ಕೇಳ್ತಿದ್ದೀರಾ, ನನಗೇನು ಗೊತ್ತಿಲ್ಲ, ಎಲ್ಲವೂ ರಾಮನ ಇಚ್ಛೆ. ಇವತ್ತು ಬಾಯಿ ಬಿಟ್ಟು ಹೇಳ್ತಾ ಇದ್ದೇನೆ, ನಾನು ಹೊತ್ಕೊಂಡು ಬಂದದ್ದು ಹೌದು, ಕಳ್ಳರು ತಪ್ಪಿಸ್ಕೊಂಡ್ರು, ರಾಮನ ಇಚ್ಛೆ, ಎಲ್ಲ ಚಂದದಲ್ಲಿ ನಡೀತಾ ಇದ್ರು. ಅವನಿಗೆ ಬೇಜಾರಿಲ್ಲ, ಅವನಿಗೆ ಯಾವ ಮನಸ್ಸಲ್ಲೂ ಒಂದು ಸ್ವಲ್ಪ ಕೂಡ ನೋವೇನೇ ಇಲ್ಲ. ಇದು ಜ್ಞಾನಿಯ ಭಕ್ತಿ. ಜ್ಞಾನಿಯ ಭಕ್ತಿ ಅಂದ್ರೇನು? ನಾನು ಅನ್ನುವಂಥದ್ದೇ ಇಲ್ಲ, ಎಲ್ಲವೂ ಅವನಿಚ್ಛೆ. ಭಗವಂತನ್ನುವಂಥವನು ಬೆಳಗಿಂದ ಸಂಜೆಯ ತನಕ, ನನ್ನನ್ನು ಬಾಲ್ಯದಿಂದ ಕೊನೆಯ ತನಕ ಹಗಲು ರಾತ್ರಿ 24 ಗಂಟೆ ನೋಡ್ಕೊಳ್ತಾ ಇರೋನು ಭಗವಂತ. ನಾನೆಲ್ಲಿ? ಉಸಿರಾಡುವುದಕ್ಕೆ ಗಾಳಿ, ನಿಲ್ಲುವುದಕ್ಕೆ ಭೂಮಿ, ಮಲಗುವುದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ, ಊಟಕ್ಕೆ ಎಲ್ಲ ಆಹಾರ, 24 ಗಂಟೆ ನಾನು ನೋಡ್ಕೊಳ್ಳೋ ಭಗವಂತ ಇರುವಾಗ ನನಗೇನು ಚಿಂತೆ? ಸಂತೋಷವಾಗಿರುವವನು ಭಗವಂತನ ಆ ಒಂದು ಚಿಂತನೆಯಲ್ಲೇ ಇರೋನು ಅವಜ್ಞಾನಿ. ಸ್ವಾಮೀಜಿ, ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ, ಆಮೇಲೆ ನೇರ ಫೋನಿನ ಕಾರ್ಯಕ್ರಮವನ್ನು ಮುಂದುವರಿಸೋಣ.
ಜೀವನ ದರ್ಶನ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇವತ್ತಿನ ನಮ್ಮ ಈ ವಿಷಯ ಪ್ರಾರ್ಥನೆಯ ಮಹತ್ವ. ಸ್ವಾಮೀಜಿ, ಒಂದು ಕರೆ ಇದೆ. MN ಕೇಸರಿ ಅಂತ ಹೇಳಿ ವಿಜಯನಗರದಿಂದ ಕರೆ ಮಾಡಿದ್ದಾರೆ. ಕೇಸರಿ ಅವರೇ, ಪ್ರಶ್ನೆಯನ್ನ ಕೇಳಿ. ನನ್ನ ಸಾಷ್ಟಾಂಗ ನಮಸ್ಕಾರಗಳು ಗುರುಗಳಿಗೆ ಇಬ್ಬರಿಗೂ. ನಮಸ್ಕಾರ. ನನ್ನ ಮೊದಲನೇ ಪ್ರಾರ್ಥನೆ ಏನು ಅಂದ್ರೆ, ಈ ಚಂದನದಲ್ಲಿ ಇದೊಂದು ಒಳ್ಳೆ ಕಾರ್ಯಕ್ರಮ ಬರ್ತಾ ಇದೆ, ಮರುಪ್ರಸಾರ ಮಾಡಿ ಅಂತ ಕೇಳ್ತಾ ಇರ್ತೀವಿ. ಅದನ್ನು ಆಗ್ಲಿ ಅಂತ ನಿಮ್ಮನ್ನ ಪ್ರಾರ್ಥಿಸ್ತಾ ಇದ್ದೀನಿ. ಅದನ್ನ ಮಾಡ್ಕೊಡ್ಬೇಕಾ ಕೇಳ್ಕೊತಾ ಇದ್ದೀನಿ. ಆಮೇಲೆ ಎರಡನೇ ಪ್ರಶ್ನೆ ಏನು ಅಂದ್ರೆ, ನಾನು ಈ ಪ್ರಾರ್ಥನೆ, ಭಜನೆ, ತಪಸ್ಸು ಇದರಲ್ಲಿ ಯಾವುದು ಒಳ್ಳೆಯದು, ಅದು ವ್ಯತ್ಯಾಸಗಳೇನು ಸ್ವಲ್ಪ ತಿಳಿಸ್ಕೊಡ್ಬೇಕಾಗಿ ಕೇಳ್ಕೊತೀನಿ ಸ್ವಾಮಿಗಳಿಗೂ. ನಾಮಸ್ಮರಣೆ ಅನ್ನುವ ರೀತಿಯಲ್ಲಿ ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ, ಈ ರೀತಿಯಲ್ಲಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಇಂಥದ್ದೆಲ್ಲ ಭಜನೆಗಳೇನುಂಟು ಅಂಥ ಭಜನೆಗಳನ್ನು ಹಾಡಬಹುದು. ಅದಕ್ಕಿಂತ ಬದಲು ಈ ಭಾವಪೂರ್ವಕವಾಗಿ ಭಜನೆ ಹಾಡ್ತಾರಲ್ಲ, ಭಾವಪೂರ್ವಕವಾಗಿ ಭಜನೆಯನ್ನು ಹಾಡುವಾಗ ನಮ್ಮ ಮನಸ್ಸದಲ್ಲಿ ಒದ್ದೆ ಆಗಬೇಕು. ನಮ್ಮ ಮನಸ್ಸನ್ನುವಂಥದ್ದು ಒದ್ದೆ ಆಯಿತು, ಆವಾಗ ನಮ್ಗೆ ಅದರ ಫಲ. ಭಗವಂತ ದೂರ ಇಲ್ಲ, ಒಂದೇ ಕೂಗಳತೆ ವೈಕುಂಠ ಅಂತಂದ್ರು ದಾಸರು. ನಮ್ಮಂತಃಕರಣ ಅನ್ನುವ ಮನಸ್ಸು ಬುದ್ಧಿ ಕೃಷ್ಣ ಅಂತ ಕರಿಬೇಕು, ಶಿವ ಅಂತ ಕರಿಬೇಕು. ನಾವು ಕರೆಯೋರಲ್ಲ. ಯಾಕೆ? ಕಳ್ಳಜಾತಿಗಳು ನಾವು. ಕಳ್ಳಜಾತಿ ನಂಬರ್ 1 ನಾವು. ನಮಗೆ ಕಾಲಿಗೆ ಮುಳ್ಳು ಚುಚ್ಚಬೇಕು, ಆವಾಗ ನಾವು ಅನ್ನೋದು ಕೃಷ್ಣ ಎಲ್ಲಿದ್ದೀಯಾ ಅಂತ ಜಾತಿಗಳು ನಾವು. ಭಾವಪೂರ್ಣವಾಗಿ ನಾವು ಭಜನೆಯನ್ನು ಹಾಡ್ತೇವೋ, ಶಿವ 24 ಗಂಟೆ ನನ್ನ ಹತ್ತಿರ ಇದ್ರೂ ನಾನು ನಿನ್ನನ್ನು ಶಿವ ಅಂತ ಅನ್ನಿಲ್ಲ, ಶಂಕರ ಅಂತ ಅನ್ನಿಲ್ಲ, ನಿನ್ನ ಸ್ಮರಣೆ ಬರಲಿಲ್ಲ, ಕ್ಷಂತವ್ಯೋ ಮೇಪರಾಧ, ಆ ರೀತಿ ಭಜನೆಯನ್ನು ಹಾಡ್ತೇವೋ ಆವಾಗ ಕಣ್ಣೀರು. ಭಾವಪೂರ್ಣವಾಗಿ ಭಜನೆಯನ್ನು ಮಾಡಿದರೆ ಅದು ಹೆಚ್ಚಿನ ಫಲ. ಆಮೇಲೆ ಧ್ಯಾನ ಆಗಲಿ ಮತ್ತೊಂದು ಪುನೊಂದು, ಅದು ಬಹಳ ಹೆಚ್ಚಿನದು. ಅದಿರಲಿ. ಸ್ವಾಮೀಜಿ, ರಾಧಾ ಅಂತಕ್ಕಂಥವ್ರು ಗದಗದಿಂದ ಕರೆ ಮಾಡಿದ್ದಾರೆ. ಓಂ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹೇಳಿ. ಓಂ ನ ಕರ್ಮಣ ನ ಪ್ರಜಯಾದನೆ. ಇದ್ರದ್ದು ಪೂರ್ತಿ ನನಗೆ ಅರ್ಥ ಬೇಕಾಗಿದೆ ಸ್ವಾಮೀಜಿ. ಆಯ್ತು, ಓಕೆ, ನಮಸ್ಕಾರ. ಅರ್ಥ ಹೇಳಿ ಪ್ಲೀಸ್. ಇವತ್ತು ವಿಷಯ ಅನ್ನುವಂಥದ್ದು ಪ್ರಾರ್ಥನೆ ಬಗ್ಗೆ ಅಮ್ಮ. ನೀವು ಕೇಳಿದಂತಹ ವಿಚಾರ ಅನ್ನುವಂಥದ್ದು ನಕರ್ಮಣ ನಪ್ರಜೆ, ಅದು ಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಇವತ್ತಿಗೆ ಅದು ವಿಷಯವೇ ಅಲ್ಲ. ಸ್ವಾಮೀಜಿ, ಈ ಪ್ರಾರ್ಥನೆಯಲ್ಲಿ ಈ ಕೆಲವರು ಹರಕೆಯನ್ನು ಹೊತ್ಕೊಳ್ತಾರೆ. ಹೌದು, ಅದ್ರ ಬಗ್ಗೆ ಸ್ವಲ್ಪ ವಿವರಿಸ್ತೇನೆ ಸ್ವಾಮೀಜಿ. ನಮ್ಮ ಮನಸ್ಸನ್ನುವಂಥದ್ದೇನಿದೆ, ನಮ್ಮ ಮನಸ್ಸಿಗೆ ಸರಿಯಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋದು, ಹರಕೆ ಹೇಳ್ಕೊಳ್ಳೋದು. ಹರಕೆ ಹೇಳಿಕೊಳ್ಳುವಂಥದ್ದನ್ನುವಂಥದ್ದು ಶ್ರದ್ಧೆ ಮೇಲೆ. ನನಗೂ ಆಶ್ಚರ್ಯ ಆಯಿತು. ಕೋಲಾರದಲ್ಲಿ ನಮ್ಮ ಆಶ್ರಮದ ಪಕ್ಕದಲ್ಲಿರುವಂಥ ಹುಡುಗ, ಅವನಿಗೇನೇನೋ ಚರ್ಮ ರೋಗ, ಅವ ಶರೀರದಲ್ಲಿ ಎಲ್ಲ ಗುಳ್ಳೆಗಳೆಲ್ಲ ಕಾಣೋದು. ನಾನಂದೆ, ಏನು ಔಷಧಿ ಮಾಡ್ತೀಯಪ್ಪ? ಏನೇನೋ ಅಂದ. ಆಮೇಲೆ 2 ವರ್ಷದ ನಂತರ ನೋಡಿದರೆ ಪೂರ ಸರಿಯಾಗಿದ್ದಾನೆ. ನಾನು ಏನು ಮಾಡಿದೆ? ಎಲ್ಲೂ ಇಲ್ಲ ಸ್ವಾಮೀಜಿ, ನಾನು ತಿರುಪತಿಗೆ ಹೋಗಿದ್ದೆ. ದೇವಸ್ಥಾನದಲ್ಲಿ ಅದು ಉರುಳು ಸೇವೆ ಅಂತ ಮಾಡ್ತಾರಲ್ಲ, ಉರುಳು ಸೇವೆ ಮಾಡಿದ ಸ್ವಾಮಿ, ಹೋಯ್ತು ಅಂದ. ಸರಿ, ನಾವು ಕೂಡ ಬಾಲ್ಯದಿಂದ ಕೇಳಿದ್ದೇವೆ ಕಣೋ. ಬಾಲ್ಯದಿಂದಲೂ ನಾವು ಇಂಥದ್ದೆಲ್ಲ ಕೇಳಿದ್ದೇವೆ. ಆ ಹರಕೆ ಅನ್ನುವಂಥದ್ದು, ಎಷ್ಟೋ ಜನ ತಾಯಿಗೆ ಹುಷಾರಿಲ್ಲ ಅಂತ ಹೇಳುವಾಗ ಗೋವಿಂದ 3 ಗಂಟೆ ನಾನು ತಿರುಪತಿಗೆ ನಾನು ನಡ್ಕೊಂಡು ಬರ್ತೇನೆ ಮೇಲೆ ಹೇಳಿದವರು ಎಷ್ಟೋ ಜನ ಇದ್ದಾರೆ ಅಲ್ವಾ? ಉರುಳು ಸೇವೆ ಮಾಡಿಕೊಂಡು, ನೀನು ಗುರುವಾಯೂರ್ಗೂ ಹೋದ್ರು ಬೆಳಿಗ್ಗೆ 5 ಗಂಟೆಗೆ ಉರುಳು ಸೇವೆ ಮಾಡೋರು ಇದ್ದಾರೆ, ಎಷ್ಟೋ ಜನ ಇದ್ದಾರೆ. ಆದ್ರಿಂದ ಅವರವರ ಹರಕೆ ಅನ್ನುವಂಥದ್ದು ಏನುಂಟು, ಅಂತಃಕರಣ ಪೂರ್ವಕವಾಗಿ. ನಮಗೆ ದೇವಸ್ಥಾನದಲ್ಲಿ ಎಷ್ಟೋ ಜನ ಹೇಳ್ತಾರೆ, ಮಗಳಿಗೆ ಒಂದು ಮದುವೆ ಆದರೆ ಸ್ವಾಮೀಜಿ ಬಂಗಾರ ಚೈನ್ ಕೊಡ್ತೇನೆ. ನಾನಂದ್ರೆ ದೇವರಿಗೆ ಏನು ಕಡಿಮೆ ಆಗಿದೆ ಅಮ್ಮ, ಎದೆ ಅಂಥದ್ದು ಇಲ್ಲ ಸ್ವಾಮೀಜಿ, ಹರಕೆ ಹೇಳಿದ್ದೇನೆ, ಅದೊಂದು ದೇವರಿಗೆ ಕೊಡಬೇಕು. ಆಯ್ತು, ಅವರ ಶ್ರದ್ಧೆ. ಆ ಅಂತಃಕರಣನು ಮನಪೂರ್ವಕವಾಗಿ ಅವ್ರು ಏನು ಹೇಳ್ಕೊಂಡಿದ್ದಾರೆ, ಅಲ್ಲಿ ಬಂದು ಪೋರಾಮ ಹರಕೆಗಳನ್ನುವಂಥದ್ದು ಉಂಟಲ್ಲೋ, ನಾನಾ ಥರದ ಹರಕೆಗಳು, ವಿಚಿತ್ರವಾದ ರೀತಿಯಲ್ಲಿ. ನಾನಲ್ಲಿ ಜಗನ್ಮೋಹನ್ ಪ್ಯಾಲೇಸ್ಗೆ ಮೈಸೂರಲ್ಲಿ ಯಜ್ಞಕ್ಕೆ ಹೋಗ್ಬೇಕಾದ್ರೆ ಬಲಬದಿಯಲ್ಲಿ ಒಂದು ಒಳ್ಳೆ ಮಸೀದಿ,
ಮರೆ 1,000 ಬೀಗಗಳದಕ್ಕೆ. ಹ್ಮ್ ಹ್ಮ್. ಅವರ ಗ್ರಿಲ್ಲಿಗೆಲ್ಲ ಬೀಗಗಳು ಕಟ್ಟಿದ್ದು. ನನಗೆ ಏನು ಅಂತ ಅರ್ಥ ಆಗಿಲ್ಲ. ನಾನು ಒಂದು ದಿವಸ ಇಳಿದು ಮೌಲ್ಯ ಕೇಳಿದೆ, ಏನಯ್ಯ ಏನು ಬೀಗ ನೀನು ಮಾಡ್ತೀಯ ಇಲ್ಲಿ ಮಸೀದಿಯಲ್ಲಿ? ಸ್ವಾಮೀಜಿ ಜನಗಳ ಶ್ರದ್ಧೆ ಅದು, ಹರಕೆ ಅಂದ್ರೇನು, ಅವ್ರಿಗೆ ಏನು ರೋಗ ಬಂದಿದೆ ಅದನ್ನು ಇಲ್ಲಿ ಹಾಕಿ ಹೋಗೋದವ್ರು. ಆ ರೋಗವನ್ನು ಬೀಗ ಹಾಕೋದಂತೆ. ಬೀಗ ತೆಗೆದ ಯಾರು, ಅವನಿಗೆ ಬರ್ತದೆ ರೋಗ. ಯಾರೂ ತೆಗಿಯಕ್ಕೆ ಹೋಗಲ್ಲ. ಇಡೀ ಮಸೀದಿ ಪೂರ ಬರೀ ಬೀಗಗಳು ಮರೆ. ಇದು ಏನಂದ್ರೆ ಎಲ್ಲವೂ ಹರಕೆ. ಆ ಹರಕೆಗೆ ಸರಿಯಾಗಿ ನನ್ನ ಮೇಲೆ ಬಂದಿರುವ ರೋಗ ಅನ್ನುವಂಥದ್ದೇನುಂಟು ಹೋಗಲಿ ಹೋಯ್ತು. ಒಂದು ಕರೆ ಇದೆ ಸ್ವಾಮೀಜಿ. ಶಂಕರಮ್ಮ ಅಂತ ಹೇಳಿ ಗುಟ್ಟಹಳ್ಳಿಯಿಂದ ಕರೆ ಮಾಡಿದ್ದಾರೆ. ಪ್ರಶ್ನೆ ಕೇಳಿಮ್ಮ. ಹಲೋ, ನಮಸ್ಕಾರ. ಪ್ರಶ್ನೆ ಕೇಳಿ. ನಮಸ್ಕಾರ ಸ್ವಾಮೀಜಿ. ಇದಕ್ಕೆ ನಾನು ಮನಸ್ಫೂರ್ತಿಯಾಗಿ ನಮಸ್ಕಾರಗಳು ಮಾಡ್ತಾ ಇದ್ದೀನಿ. ಪ್ರಶ್ನೆ ಕೇಳಿಮ್ಮ. ಪ್ರಶ್ನೆ, ನನಗೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಸ್ವಾಮೀಜಿ. ನಮ್ಮ ಯಜಮಾನ್ರು ಇಲ್ಲ, ನಮ್ಮ ಮಗನಿಗೆ ಒಬ್ಬ ಮಗಳು, ಅವನಿಗೂ ಸರಿಯಾಗಿ ಕೆಲಸ. ನಾನು ಯಾವ ದೇವ್ರನ್ನು ಯಾವ ಪ್ರಾರ್ಥನೆ ಮಾಡಿದ್ರೆ ನನಗೆ ಮನಃಶಾಂತಿ, ಆರೋಗ್ಯ ಇದು ಸಿಗುತ್ತೆ. ಹೊರ ಜಗತ್ತಲ್ಲಮ್ಮ ಭಗವಂತ ರಾಮನನ್ನೇ ಕಾಡಿಗಟ್ಟಿದವರು ನಾವು. ಕೃಷ್ಣನನ್ನು ಬಾಲ್ಯದಿಂದಲೂ ಅವನನ್ನು ಹೊಡೆದು ಹಾಕಬೇಕು, ಸಾಯಿಸಬೇಕು ಅಂತ ಕಾದವರು ನಾವು. ಜೀಸಸ್ ದ ಕ್ರೈಸ್ಟ್ ಅನ್ನು ಶಿಲುಬೆಗೆ ಹಾಕಿದವರು ನಾವು. ಆಲೋಚನೆ ಮಾಡಮ್ಮ, ಯಾರಿಗೆ ಕಷ್ಟ ಬರಲಿಲ್ಲ ಹೇಳು? ಕೃಷ್ಣನಿಗೆ ಬರಲಿಲ್ವಾ? ರಾಮನಿಗೆ ಬರಲಿಲ್ವಾ? ಕ್ರೈಸ್ಟಿಗೆ ಬರಲಿಲ್ವಾ? ಬುದ್ಧನನ್ನು ಬಿಟ್ಟಿದ್ದೇವೆ ನಾವು, ಯಾವ ಸಂತನನ್ನು ಬಿಟ್ಟಿದ್ದೇವೆ ಹೇಳಮ್ಮ? ಹೊರ ಜಗತ್ತಲ್ಲಿ ಏರು ತಗ್ಗುಗಳು ಸಹಜ. ಏರು ತಗ್ಗುಗಳ ಜಗತ್ತಲ್ಲಿ, ದ್ವಂದ್ವಗಳ ಜಗತ್ತಲ್ಲಿ, ತಾಪತ್ರಯಗಳ ಜಗತ್ತಲ್ಲಿ ಕಷ್ಟ ಬಾರದವನು ಒಬ್ಬನೂ ಇಲ್ಲಮ್ಮ, ಒಬ್ಬನೂ ಇಲ್ಲ. ಪರಮಾತ್ಮನ ಪ್ರಾರ್ಥನೆ ಮಾಡಬೇಕೆ. ಯಾತಕ್ಕಂದ್ರೆ ಭಗವಂತ ನನ್ನ ಮನಸ್ಸಿಗೆ ಶಾಂತಿ ಕೊಟ್ಟಷ್ಟು ನಾನು ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ 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 ಅಷ್ಟೊತ್ತಾದ್ರೂ ಮನಸ್ಸು ನೋವು ಬೇನೆಗಳನ್ನು ಮರೀತದಲ್ಲಮ್ಮ. ಆ ಪ್ರಶಾಂತ ಮನಸ್ಸನ್ನುವಂಥದ್ದೇನಿದೆ, ಅದಕ್ಕಾಗಿ ಭಗವಂತನ ಹತ್ರ ನಾವು ಹೋಗೋದು. ಭಗವಂತ ನಮಗೆ ಕಷ್ಟವನ್ನು ಕೊಡುವುದಲ್ಲಮ್ಮ, ಭಗವಂತ ಕಷ್ಟ ತೆಗೆಯುವುದೂ ಅಲ್ಲ. ಏರು ತಗ್ಗುಗಳು ಬರ್ತವೆ, ಸುಖ ದುಃಖಗಳು ಬರ್ತವೆ, ಲಾಭ ನಷ್ಟಗಳು ಬರ್ತವೆ. ಇದು ಜಗತ್ತು. ನಿಮ್ಮೊಬ್ಬರಿಗೆಲ್ಲ ಪ್ರಪಂಚದಲ್ಲಿ ಕಷ್ಟಗಳಿರುವುದು. ಕಷ್ಟಗಳು ಯಾರಿಗಿಲ್ಲ ಅನ್ನುವ ರೀತಿಯಲ್ಲಿ 100 ಮನೆಗಳಿಗೆ ಹೋಗಿ ಬನ್ನಿಮ್ಮ, ಆಮೇಲೆ ಹೇಳಿ ಯಾರಿಗೆ ದುಃಖಗಳಿಲ್ಲ, ಯಾರಿಗೆ ಕಷ್ಟಗಳಿಲ್ಲ ನೋಡಿ ಬನ್ನಿ. ಕಷ್ಟಗಳು ಬಾರದೇ ಇರುವುದು ಜಗತ್ತಲ್ಲ. ಬಂದ ಕಷ್ಟಗಳನ್ನೆಲ್ಲ ಪರಮಾತ್ಮನ ಸ್ಮರಣೆಯ ಮೂಲಕ ಮಾಂ ಅನುಸ್ಮರ ಯುದ್ಧ್ಯಚ, ಇದು ಭಗವಂತನ ಉಕ್ತಿ ಗೀತೆಯಲ್ಲಿ. ನನ್ನ ಸ್ಮರಣೆ ಮಾಡ್ತಾ ಇರು ಅರ್ಜುನ, ಜಗತ್ತಲ್ಲಿ ಮುಂದೆ ಹೋಗ್ತಾ ಇರು. ಗಾಯತ್ರಿ ಅನ್ನೋರು ಕೋಲಾರದಿಂದ ಕರೆ ಮಾಡಿದ್ದಾರೆ. ಗಾಯತ್ರಿ ಅಮ್ಮ, ಪ್ರಶ್ನೆಯನ್ನ ಕೇಳಿ. ನಾವು ದೇವಸ್ಥಾನಕ್ಕೆ ಅಥವಾ ದೇವ್ರ ಮುಂದೆ ಹೋದಾಗ ನಾವು ಅನ್ಕೊಂಡಿದ್ದು ಕೇಳಲಿಕ್ಕಾಗಲ್ಲ, ಅಲ್ಲೆಲ್ಲ ಬೇರೆ ಕೇಳ್ತೀವಿ. ಅದು ಯಾಕೆ? ಭಗವಂತನ ಮುಂದೆ ಹೋದಾಗ ಒಂದೊಂದು ಸಲ ಮಾತ್ರ ಅಲ್ಲ, ಯಾವತ್ತೂ ಹಾಗೆ ಆಗ್ಬೇಕು. ಬಹಳ ಒಳ್ಳೇದು. ಯಾತಕ್ಕಂದ್ರೆ ನಮ್ಮ ಅಂತಃಕರಣ ಅನ್ನುವಂಥದ್ದು ಏನೆಲ್ಲ ಕೇಳುವಂಥದ್ದು ಏನುಂಟು, ನೀವು ಕೇಳುವ ಮೊದಲೇ ಭಗವಂತನಿಗೆ ಗೊತ್ತಮ್ಮ. ನೀವು ಕೇಳುವ ಮೊದಲೇ ದೇವರಿಗೆ ಗೊತ್ತು. ಅದರಿಂದ ಕೇಳಬೇಕು ಅಂತ ಏನಿಲ್ಲ. ಆದರೆ ಭಗವಂತನ ಮುಂದೆ ನಿಂತಾಗ ಎಲ್ಲವನ್ನು ಮರೀತಿರಲ್ಲ, ಅದು ಒಳ್ಳೇದಮ್ಮ, ಬಹಳ ಒಳ್ಳೆಯದು. ಯಾತಕ್ಕಂದ್ರೆ ಭಗವಂತನ ಮುಂದೆ ನಿಂತಾಗ ಮನಸ್ಸು ತನ್ನ ನೋವು ಬೇನೆಗಳನ್ನು ಮರೀಬೇಕನ್ನುವ ದೃಷ್ಟಿಯಲ್ಲೇ ದೇವಸ್ಥಾನಕ್ಕೆ ಹೋಗೋದು ನಾವು. ಆವಾಗ ನಾವು ಭಗವಂತನಲ್ಲಿ ಒಂದಾಗಿರ್ತೇವೆ. ಭಗವಂತ ನಿಮ್ಗೆ ಏನು ಬೇಕಾದ್ರೆ ಕೊಡ್ತಾನೆ. ಖಂಡಿತವಾಗಿಯೂ ದೇವಸ್ಥಾನಕ್ಕೆ ಹೋಗಿ, ಅದು ಏನು ಕೇಳಬೇಕು ಅಂತ ಹೋಗಿದ್ದೀರಿ ಅದನ್ನು ಮರ್ತು ಬಿಡಿ, ಭಗವಂತ ಖಂಡಿತ ಕೊಡ್ತಾನೆ. ಸ್ವಾಮೀಜಿ, ಮತ್ತೊಂದು ಕರೆ ಇದೆ. ಸರೋಜಾ ಅಂತ ಹೇಳಿ ಧಾರವಾಡದಿಂದ ಕರೆ ಮಾಡಿದ್ದಾರೆ. ಪ್ರಶ್ನೆಯನ್ನ ಕೇಳಿ ಸರೋಜಮ್ಮನವ್ರೆ. ಹಲೋ, ಹರಿ ಓಂ. ಕೇಳಿ, ಪ್ರಶ್ನೆ ಕೇಳಿ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸ್ವಾಮೀಜಿ. ಹರಿ ಓಂ, ಹರಿ ಓಂ. ಈಗ ಗಾಯತ್ರಿ ಸಂಧ್ಯಾ ವಂದನೆಯಲ್ಲಿ ಗಾಯತ್ರಿ ಮಂತ್ರ ಇದು ಮಾಡ್ತಾರಲ್ಲ, ಅದು ಸೂರ್ಯನ ಮಂತ್ರ ಅಂತ ಕೆಲವೊಬ್ರು ಹೇಳ್ತಾರೆ. ಅಲ್ಲ, ಅದು ದೇವ್ರದು, ಅದು ಒಂಥರ ಒಳಗಿನ ಸೂರ್ಯ ಬೇರೆ ಹೊರಗಿನ ಸೂರ್ಯ ಬೇರೆ ಅಂತ ಹಿಂಗೇನೋ ಬೇರೆ ಹೇಳ್ತಾರೆ. ಆಮೇಲೆ ಗಾಯತ್ರಿ ಮಂತ್ರನ ಕಂಡುಹಿಡಿದವರು ವಿಶ್ವಾಮಿತ್ರರು ಅಂತ ಹೇಳ್ತಾರೆ. ಆಮೇಲೆ ಬಹಳಷ್ಟು ರಾಮಾಯಣದಲ್ಲಿ, ಮಹಾಭಾರತದಲ್ಲಿ, ಇದ್ರಲ್ಲಿ ಹರಿಶ್ಚಂದ್ರ ಎಲ್ಲ ವಿಶ್ವಾಮಿತ್ರ ಹೆಸರು ಬರುತ್ತೆ. ಎಲ್ಲರೂ ಒಬ್ರೇನಾ ಅಥವಾ ಬೇರೆ ಬೇರೆನೋ ಅಂತ? ವಿಶ್ವಾಮಿತ್ರರು ಒಬ್ಬರೇ, ಅವರೇ ತಂದಿರುವಂತಹ ಮಂತ್ರ ಇದು. ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಗಾಯತ್ರಿ ಛಂದ, ಅದೇ ರೀತಿಯಲ್ಲಿ ಹೇಳ್ತಾನೆ ನಾವು ಹೇಳೋದು. ಗಾಯತ್ರಿ ಮಂತ್ರ ಅನ್ನುವಂಥದ್ದು ಪರಮೇಶ್ವರನ ಮಂತ್ರ. ಸೂರ್ಯ ಅಂತಂತೇವೆ, ಆದಿತ್ಯ
ಹೊರಗಿನ ಸೂರ್ಯ ಜಗತ್ತನ್ನು ಬೆಳಗುವನು, ಆ ಒಳಗಿನ ಸೂರ್ಯ ನಮ್ಮ ಬುದ್ಧಿಯನ್ನು ಬೆಳಗುವನು. ನಾವು ಕನ್ನಡದಲ್ಲಿ ಹೇಳುವಂಥದ್ದುಂಟು, ಏನು ಹೇಳಿ, ರವಿ ಕಾಣದ್ದನ್ನು ಕವಿ ಕಾಣ್ತಾನೆ ಅಂತೇಳಿ ಅಲ್ವಾ? ಕನ್ನಡದಲ್ಲಿ ಹೇಳುವ ರೀತಿ ಉಂಟಲ್ಲ, ರವಿ ಕಾಣದ್ದನ್ನು ಕವಿ ಕಾಣ್ತಾನೆ ಅಂತೇಳಿ. ಅದರ ಅರ್ಥ ಏನು? ರವಿ ಅಂದರೆ ಯಾರು? ಸೂರ್ಯ. ಸೂರ್ಯ ಬೆಳಗುವುದು ಜಗತ್ತನ್ನು. ಆದರೆ ಕವಿಯ ಮನಸ್ಸಲ್ಲಿ ಏನೆಲ್ಲ ಆಲೋಚನೆಗಳು ಬರ್ತವೆ, ಏನೆಲ್ಲ ತರಂಗಗಳು ಬರ್ತವೆ. ಕವಿ ಎಷ್ಟು ಸುಂದರವಾಗಿ ಹಾಡ್ತಾನೆ, ಎಷ್ಟು ಸುಂದರವಾಗಿ ರಚನೆ ಮಾಡ್ತಾನೆ. ಅದನ್ನು ನೋಡುವ ಬೆಳಕು ಯಾವುದು? ಅದು ಭಗವಂತ ಸೂರ್ಯ, ಒಳಗಿನ ಸೂರ್ಯ. ಒಳಗಿನ ಸೂರ್ಯ ಅನ್ನುವಂಥವನು ಧಿಯೋ ಯೋ ನಃ ಪ್ರಚೋದಯಾತ್, ಬುದ್ಧಿಯನ್ನು ಬೆಳಗುವ ಸೂರ್ಯಮ್ಮ. ಬುದ್ಧಿಯನ್ನು ಬೆಳಗುವಂತಹ ಸೂರ್ಯ ನಮ್ಮ ಹೃದಯದಲ್ಲಿರುವ ಭಗವಂತ. ಓಂ ಭೂರ್ಭುವಸ್ಸುವಃ ತತ್ಸವಿತುಃ ವರೆಣ್ಯಃ ಶ್ರೇಷ್ಠಃ. ಸವಿತ್ರ ದೇವತೆ, ಆ ಸವಿತ್ರ ದೇವತೆ ಎನ್ನುವಂತಹ ಭಗವಂತ ಬುದ್ಧಿಯನ್ನು ಬೆಳಗುತ್ತಾ ಇರೋ ಪರಮಾತ್ಮ. ರತ್ನ ಅಂತ ಹೇಳಿ ಸದಾಶಿವನಗರದಿಂದ ಕರೆ ಮಾಡಿದ್ದಾರೆ. ರತ್ನಮ್ಮ ಅವರೇ, ಪ್ರಶ್ನೆಯನ್ನು ಕೇಳಿ. ನಮಸ್ತೆ ಗುರೂಜಿ. ನನ್ನ ಪ್ರಶ್ನೆ, ದೇವ್ರ ಮನೆಗೆ ಹೋಗಿ ನಮಸ್ಕಾರ ಮಾಡಿದ್ರೆ, ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಪ್ರಾರ್ಥನೆ, ಅಥವಾ ಅಡ್ಗೆ ಮನೆಯಲ್ಲಿ ಅಡ್ಗೆ ಮಾಡ್ತಾ ಮಾಡ್ತಾ ನಾವು ದೇವ್ರ ನಾಮ ಹೇಳಿದ್ರು ಪ್ರಾರ್ಥನೆನಾ ಅಂತ? ಓ, ನೀವು ಮೊಬೈಲ್ ಹಿಡ್ಕೊಂಡು ಎಲ್ಲಿ ಮಾತಾಡಿದ್ರು ಆ ಕಡೆ ಅವ್ರಿಗೆ ಕೇಳುತ್ತಮ್ಮ. ಎಲ್ಲಿ ಬೇಕಾದ್ರೂ ಮಾತಾಡಿ, ಅವನಿಗೆ ಕೇಳುತ್ತೆ. ಓಕೆ ಓಕೆ. ಅಂದ್ರೆ ಬೆಳಿಗ್ಗೆ ನಮ್ಗೆ ಟೈಮ್ ಇರಲ್ಲ, ಸೊ ದೇವ್ರ ಮನೇಲಿ ದೇವ್ರ ನಾಮ ಹಾಡ್ತಾ ನಾವು ಅಡ್ಗೆ ಮಾಡೋದು, ಸೊ ಅದು ಪ್ರಾರ್ಥನೆ ಅನ್ನಿಸ್ಕೊಳ್ಳುತ್ತಲ್ವಾ? ಖಂಡಿತವಾಗಿ ಗೋಪಿಕಾ ಸ್ತ್ರೀಯರು ಮಾಡಿದ್ದನ್ನೇ. ಸ್ವಾಮೀಜಿ, ಭಗವಂತ ಸರ್ವವ್ಯಾಪಕ, ಸರ್ವಶಕ್ತ, ಸರ್ವಜ್ಞಾನಿ, ಈ ರೀತಿಯ ಇದೇವೆ ಶಾಸ್ತ್ರದಲ್ಲೂ ಕೂಡ ಅದರ ಉಲ್ಲೇಖ ಆ ರೀತಿಯಲ್ಲೇ ಇದೆ. ಅವನಿಗೆ ಪ್ರಾರ್ಥನೆ ಅವಶ್ಯಕತೆ ಇದೆಯಾ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಭಗವಂತ ಎಲ್ಲೂ ನನ್ನ ಹತ್ರ ಬನ್ನಿ ಅಂತ ಎಲ್ಲೂ ಹೇಳಿದ್ದಿಲ್ಲ. ಭಗವಂತ ಅನ್ನುವಂಥವನು ಪೂಜೆ ಮಾಡು, ನನಗೆ ಅರ್ಚನೆ ಮಾಡು, ನನಗೆ ಇದು ಮಾಡು, ಎಲ್ಲೂ ಹೇಳಲಿಲ್ಲ, ಖಂಡಿತವಾಗಿ ಹೇಳಲಿಲ್ಲ. ಆದರೆ ನಾವಾಗಿ ಭಗವಂತನ ಹತ್ರ ಹೋಗುವುದು, ನಾವು ಪ್ರಾರ್ಥನೆ ಮಾಡಲೇಬೇಕು. ಯಾತಕ್ಕೆ ಮಾಡಬೇಕು? ಸ್ವಾಮಿ, ನನ್ನಂತಃಕರಣ ಅನ್ನುವಂಥ ಮನಸ್ಸು ಬುದ್ಧಿ ಆಲೋಚನೆ ಮಾಡು. ಈ ಸಣ್ಣ ಮಗು ಅನ್ನುವಂಥದ್ದು, 1 ವರ್ಷದ 2 ವರ್ಷದ ಮಗು ಅನ್ನುವಂಥದ್ದು ಬ್ಲೇಡ್ ಹಿಡ್ಕೊಂಡಿದೆ. ಬ್ಲೇಡ್ ಅನ್ನುವಂಥದ್ದು, ಅಯ್ಯೋ ರಾಮ, ಬ್ಲೇಡು ಸ್ವಾಮೀಜಿ, ಆ ಬ್ಲೇಡ್ ಅನ್ನುವಂಥದ್ದು ಮಗುವಿಗೆ ತುಂಬ ಡೇಂಜರ್. ಅದು ಕೈಯೆಲ್ಲ ಗಾಯ ಮಾಡ್ಕೊಳ್ತದೆ, ರಕ್ತ ಬರ್ತದೆ. ಏನು ಮಾಡೋದು? ಮಗು ಏನು ಗೊತ್ತಿಲ್ಲ, ಶಾರ್ಪ್ ಬ್ಲೇಡ್, ಅದು ಹರಿತವಾದ ಬ್ಲೇಡನ್ನು ಹಿಡ್ಕೊಂಡಿದೆ. ಏನು ಮಾಡೋದು ಈಗ? ಏನು ಮಾಡೋದು? ಬುದ್ಧಿ ಇದ್ದರೆ ಗಲಾಟೆ ಮಾಡಬಾರ್ದು. ಆ ಮಗುವಿನ ಮುಂದೆ ಒಂದು ಚಾಕ್ಲೇಟ್ ತೋರಿಸಪ್ಪ, ಆ ಮಗುವಿನ ಮುಂದೆ ಒಂದು ಚಾಕ್ಲೇಟ್ ತೋರಿಸು, ಪಟ್ಟಂತ ಕೆಳಗೆ ಹಾಕುತ್ತೆ. ಯಾವುದನ್ನು? ಬ್ಲೇಡನ್ನು ಕೆಳಗೆ ಹಾಕುತ್ತೆ. ನಮ್ಮ ಹಿರಿಯರು ಹೇಳಿದ್ದಿದ್ದನ್ನಪ್ಪ, ದೇವರ ಹತ್ರ ಹೋಗು ಅಂತ ಹೇಳಿದ್ದಿದ್ದನ್ನು. ಯಾತಕ್ಕಾಗಿ ನಾನು ಅಳುತ್ತೇನೋ? ಡಿಪ್ರೆಷನ್ ಅಂತೆ, ಸ್ಟ್ರೆಸ್ ಅಂತೆ, ನನ್ನ ಮನಸ್ಸು ಏನಾಗಿದೆ ನನಗೆ ಗೊತ್ತಿಲ್ವೇ. ನೀನು ಹೋಗು. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ಜಂತು ವಿಮುಚ್ಯತೆ. ಆ ಪರಮಾತ್ಮನ ನಾಮಸ್ಮರಣ ಅನ್ನುವ ರೀತಿಯಲ್ಲಿ ಪೂಜೆ ಮಾಡು. ತನ್ನಿಂದ ತಾನಾಗಿ ಮನಸ್ಸು ಹೊಲಸನ್ನೆಲ್ಲ ಕೆಳಗೆ ಹಾಕ್ತದೆ, ಪ್ರಶಾಂತವಾಗಿ ನಿಲ್ತದೆ. ಮಾಡಬೇಕು ನಾವು. ಚಂದ್ರಶೇಖರ್ ಅಂತ ಹೇಳಿ KR ಪುರಂನಿಂದ ಕರೆ ಮಾಡಿದ್ದಾರೆ. ಚಂದ್ರಶೇಖರ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಪ್ರಶ್ನೆಯನ್ನು ಕೇಳಿ. ಸರ್, ನಾವು ಏನೋ ತುಂಬಾ ವ್ಯವಹಾರ ಮಾಡ್ತೀವಿ, ಏನೋ ಮಾಡಿ ಹೇಳಿ. ಸರ್ ನಮಸ್ಕಾರ ಸರ್. ಟಿವಿ ವಾಲ್ಯೂಮ್ ಅನ್ನ ಕಡಿಮೆ ಮಾಡಿ. ಸರಿ ಸರ್, ಮಾಡ್ತೀವಿ. ಸರ್, ಈಗ ನಾವು ತುಂಬಾ ವ್ಯವಹಾರಗಳು ಮಾಡ್ತೀವಿ, ನಾವು ವ್ಯಾಪಾರ ಮಾಡ್ತೀವಿ, ತುಂಬಾ ಲಾಭ ಆಗ್ಲಿ ಅಂತ ಮಾಡ್ತೀವಿ ಸರ್ ನಾವು. ಹೌದೌದು. ಸರಿ ಸರ್, ಮಾಡಿದೀವಿ ಸರ್. ವ್ಯವಹಾರ ಮಾಡ್ತೀವಿ, ಮಾಡಿದಾಗೆಲ್ಲ ತುಂಬಾ ನಮ್ಗೆ ನಷ್ಟ ಆಗ್ತಾ ಇರ್ತದೆ, ಲಾಭನ ಆಗ್ತಾ ಇರ್ತದೆ. ತುಂಬಾ ನಷ್ಟ ಆದಾಗ ಯಾವ್ದನ್ನ ಒಳ್ಳೆ ಮಂತ್ರ ಹೇಳಿದ್ರೆ ನಮ್ಗೇನು ಅನುಕೂಲ ಆಗುತ್ತೆ ಸರ್? ಯಾವ್ದನ್ನ? ವ್ಯಾಪಾರ ಮಾಡುವಾಗ ನಷ್ಟ ಆದ್ರೆ ಏನು ಮಂತ್ರಗಿಂತ ಏನು ಹೇಳ್ಬೇಕಾ ಅನ್ನುವಂಥದ್ದು ಅವರ ಪ್ರಶ್ನೆ. ನಾನು ನಡೆಯುವಾಗ, ನಾನು ಹೆಜ್ಜೆ ಇಟ್ಕೊಂಡು ನಡ್ಕೊಂಡು ಹೋಗುವಾಗ ಒಂದೊಂದ್ಸಲ ಬೀಳ್ತೇನೆ. ಬೀಳುವಂಥದ್ದಂದ್ರೇನು? ಅದರ ಅರ್ಥ ನಡೀತಾ ಇದ್ದೇನೆ ಅಂತ ಅರ್ಥ. ನಾನು ಹೇಳದಿದ್ರೆ, ಒಂದೇ ಕಡೆ ಕೂತಿದ್ರೆ ಬೀಳೋದು ಹೇಗೆ? ಅದರ ಅರ್ಥ ವ್ಯಾಪಾರದಲ್ಲಿ ನಷ್ಟ ಅನ್ನುವಂಥದ್ದು. ಆ ನಷ್ಟ ಆಗುವಾಗ ಯಾವುದೋ ಮಂತ್ರವನ್ನು ಹೇಳೋದ್ರಿಂದ ಅದರಿಂದ ಲಾಭ ಆಗುತ್ತೆ ಅಂತ ಮಂತ್ರಗಳು, ಕುತಂತ್ರಗಳು ನಮ್ಮ ಋಷಿಗಳು ಯಾವುದು ಹೇಳಲಿಲ್ಲ. ಇಲ್ಲ 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 ಇಲ್ಲ. ವ್ಯಾಪಾರದಲ್ಲಿ ಒಂದೊಂದು ದಿವಸ ನಷ್ಟ ಆಗ್ತದೆ, ಒಂದೊಂದು ದಿವಸ ಲಾಭ ಆಗ್ತದೆ, ಒಂದೊಂದು ದಿವಸ ಅನ್ನುವಂಥದ್ದು ಸರಿಸಮ ಆಗುವಂಥದ್ದು ಉಂಟು. ಇದು ಜಗತ್ತು.
ಇದು ಜಗತ್ತು. ಎಲ್ಲಾನು ಲಾಭನೇ ಆಗಬೇಕು, ಆಗುವಾಗ ಬಾಕಿಯವರಿಗೆಲ್ಲ ನಷ್ಟವೇ. ಅಂಥದ್ದೇನಿಲ್ಲ. ಭಗವಂತನ ಜಗತ್ತಲ್ಲಿ ಎಲ್ರಿಗೂ ಅವಕಾಶ ಉಂಟು. ಸ್ವಾಮೀಜಿ, ನಾವು ಎಷ್ಟೋ ಬಾರಿ ಭಕ್ತಿಯಿಂದ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಆದ್ರೂ ಕೂಡ ಮೇಲಿಂದ ಮೇಲೆ ಅನೇಕ ರೀತಿಯ ಸಮಸ್ಯೆಗಳು, ಕಷ್ಟಗಳು ಬರ್ತವೆ. ಬಂದಾಗ ಏನಾಗುತ್ತೆ, ಒಂದೊಂದು ಸಾರಿ ದೇವರ ಮೇಲಿನ ಒಂದು ಅಸ್ತಿತ್ವವೇ ನಮ್ಗೆ ಹೊರಟು ಹೋಗ್ಬಿಡುತ್ತೆ. ಹೌದು. ಇದಕ್ಕೆ ಏನು ಉಪಾಯ ಸ್ವಾಮೀಜಿ? ಅದಕ್ಕೆ ಒಂದೇ ಉಪಾಯ. ಏನು? ಎಂಥ ಕಷ್ಟಗಳು ಬಂದರೂ ಕೂಡ ನಾನು ಪರಮಾತ್ಮನ ಚರಣಗಳನ್ನು ಬಿಡುವುದಿಲ್ಲ ಅನ್ನುವ ರೀತಿಯ ದೃಢತೆ ಬೇಕು ನಮಗೆ. ನಮ್ಮ ಅಂತಃಕರಣ ಅನ್ನುವಂಥ ಮನಸ್ಸು ಬುದ್ಧಿ ವ್ಯಾಪಾರವನ್ನು ಮಾಡಬಾರದು. ಪ್ರಾರ್ಥನೆ ಅನ್ನುವಂಥದ್ದು, ಭಕ್ತಿ ಅನ್ನುವಂಥದ್ದು ವ್ಯಾಪಾರ ಆಗಬಾರ್ದು. ನಾನಿಷ್ಟು ಪೂಜೆ ಮಾಡಿದ್ದೇನೆ, ಇಷ್ಟು ಭಜನೆ ಮಾಡಿದ್ದೇನೆ, ಯಾರಿಗೇನು ಬೇರೆ ಕೆಲಸ ಇಲ್ಲ ಅಂತ ಮಾಡಿದ್ದೆ, ನಿನಗೆ ಬಂಗಾರದ ಕಿರೀಟವನ್ನು ಕೊಟ್ಟಿದ್ದೇನೆ, ಒಳ್ಳೆ ಪೀತಾಂಬರವನ್ನು ಮಾಡಿಸಿದ್ದೇನೆ, ನನ್ಗೇನು ಕೊಟ್ಟೆ, ಅದೆಲ್ಲ ಬರಬಾರದು. ನಾವು ಭಗವಂತನಲ್ಲಿ, ಅಪ್ಪ ತಾಯಿ ಅಂಥವಳನ್ನೇ ನಾವು ದೇವರು ಅಂತ ಅಂತೇವೆ. ತಾಯಿ ನಮಗೆ ಮಾಡಿದ್ದು ಎಷ್ಟು ಕಣೋ, ಬಾಲ್ಯದಲ್ಲಿ ನಮ್ಮ ನೋಡ್ಕೊಂಡದ್ದೆಷ್ಟು, ಹುಷಾರಿಲ್ದಿರುವಾಗ ಪ್ರಾರ್ಥನೆ ಮಾಡಿದ್ದೆಷ್ಟು, ಬಾಲ್ಯದಿಂದ 18-20 ವರ್ಷಗಳ ತನಕವೂ ಪೋಷಿಸಿ ಎಲ್ಲ ರೀತಿಯಲ್ಲಿ ವಿದ್ಯೆ ಕೊಟ್ಟು, ಊಟ ಕೊಟ್ಟು, ಹೆತ್ತು ಹೊತ್ತು ಹಾಕಿ ಎಲ್ಲವನ್ನು ಮಾಡಿದ ತಾಯಿ ಇನ್ನೇನು ಕೊಡಬೇಕು ಅವಳು? ಅವಳಿಂದ ಮತ್ತೆ ಕೇಳುವಂಥದ್ದು ಏನಾರು ಇದೆಯಾ? ಆ ತಾಯಿ ಅನ್ನುವಂಥವಳು ಅಷ್ಟು ಮಾಡಿಯೂ ಕೂಡ ಏನಾದರೂ ಅಪೇಕ್ಷೆ ಇದೆಯಾ ಮರೆ? ಏನಿಲ್ಲ ಅವ್ರಿಗೆ. ಅಪ್ಪ ಮಗು, ಆಯಮ್ಮನಿಗೆ 80 ವಯಸ್ಸಾದರೂ ಕೂಡ ಮಗು ಒಳ್ಳೆದಾಗಲಿ ಅಂತ ಪ್ರಾರ್ಥನೆ ಮಾಡೋರು. ಅವರು ತಾನು ಇಷ್ಟು ಮಾಡಿದ್ದೇನೆ, ನನಗೆ ಮಗು ಏನು ಕೊಟ್ಟ ಹಿಂದೆ ನೋಡುವುದಿಲ್ಲ ತಾಯಿ ಅಲ್ವಾ? ಆದ್ದರಿಂದ ತ್ಯಜಿಸಿ ಭುಜಿಸಲ್ ಕಲಿತವನೇ ಜಗಕ್ಕೆ ಯಜಮಾನ. ತಾಯಿಯ ಹಾಗೆ ತ್ಯಾಗ ಮಾಡ್ತಾ ಇರು, ಒಳ್ಳೇದು ಮಾಡ್ತಾ ಇರು, ಪ್ರಾರ್ಥನೆ ಮಾಡ್ತಾ ಇರು, ಕೇಳುತ್ತಾನೆ ಇರು. ನೀನು ಕೇಳಿದ್ದು ಯಾವುದೂ ಭಗವಂತ ಕೊಟ್ಟಿಲ್ಲ, ಆವಾಗ ಭಗವಂತನಿಗೆ ಹೇಳು ಥ್ಯಾಂಕ್ ಯು. ಏನು ಕೊಟ್ಟಿಲ್ಲಲ್ಲ, ನಾನು ಕೇಳಿದ್ದೆಲ್ಲ ಏನು ಕೊಟ್ಟಿಲ್ಲಲ್ಲ, ಇವಾಗ ಕೇಳುವುದನ್ನೇ ಬಿಟ್ಟಿದ್ದೇನೆ. ಆವಾಗ ಮನಸ್ಸಿಗೆ ಶಾಂತಿ ಜಾಸ್ತಿ. ಆದರೆ ಸಾಮಾನ್ಯರದ್ದೊಂದು ವ್ಯವಹಾರದಲ್ಲಿ ಅದೊಂದು ವಿಚಿತ್ರ ಗುಣ ಉಂಟು. ನನಗೆ ಬೇಕಾದ್ದು ಸಿಗಲಿಲ್ಲ ಅಂತ ಹೇಳುವಾಗ ದೇವಸ್ಥಾನಕ್ಕೆ ಹೋಗೋದೇ ನಿಲ್ಲಿಸೋದು. ಅಯ್ಯ ರಾಮ, ನಾನು ಸ್ನಾನನೇ ಮಾಡಲ್ಲ ಅಂತಂದ್ರೆ ಕೊಳಕಾಗೋದು ನನ್ನ ಮೈ. ದಿನ ಹೋಗಿ ಸ್ನಾನ ಮಾಡಲೇಬೇಕು, ಬಟ್ಟೆ ಒಗಿಲೇಬೇಕು ನನ್ನ ಶುಚಿತ್ವಕ್ಕಾಗಿ. ಭಕ್ತಿಯಲ್ಲಿ ವ್ಯಾಪಾರ ಬುದ್ಧಿ ಇರಬಾರದು. ಭಕ್ತಿ ಮಾಡಬೇಕು, ಪೂಜೆ ಮಾಡಬೇಕು, ನಾರಾಯಣಾಯೇತಿ ಸಮರ್ಪಯಾಮಿ ಅಂತ ಹೇಳಿ ತುಳಸಿ ನೀರು ಬಿಟ್ಟು ಬಿಡಬೇಕು, ಹೊರಗೆ ಬರಬೇಕು. ಮನಸ್ಸಿಗೆ ಪ್ರಶಾಂತತೆ. ನಾನಿಷ್ಟು ಪೂಜೆ ಮಾಡಿ, ಇಷ್ಟು ಭಜನೆ ಮಾಡಿ, ಇಷ್ಟೆಲ್ಲ ನಾನು ಮಾಡಿದ್ದಕ್ಕೆ ನನಗೆ ದೇವರೇ ನೀನು ಏನು ಕೊಟ್ಟೆ ಅನ್ನೋ ರೀತಿಯಲ್ಲಿ ಕೇಳಲೇಬಾರ್ದು, ಏನೇನು ಕೇಳಬಾರ್ದು. ಭಗವಂತನಿಗೆ ಪೂರ್ಣ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ 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 ಇರು. ಕಾಮ ಕರ್ತೇರಹೋ ನಾಮ ಜಪೇರಹೋ. ಸ್ವಾಮೀಜಿ, ಚಂದ್ರಶೇಖರನ್ ಅವರು KR ಪುರದಿಂದ ಕರೆ ಮಾಡಿದ್ದಾರೆ. ಪ್ರಶ್ನೆಯನ್ನು ಕೇಳಿ. ಹಲೋ. ನಮಸ್ತೆ ಸೋಮಶೇಖರ್ ಅವರೇ, ಪ್ರಶ್ನೆಯನ್ನು ಕೇಳಿ. ಸ್ವಾಮೀಜಿ, ಬೆಂಗಳೂರಿಂದ ಬನ್ನರ್ಗಿಟ್ಟ ರೋಡಿಂದ ಸೋಮಶೇಖರ ಹರಿಓಂ ಸ್ವಾಮೀಜಿ. ಹೇಳಿ ಸ್ವಾಮೀಜಿ, ಈಗ ಪ್ರಾರ್ಥನೆ ಮಾಡೋದನ್ನ ಕೆಲವು ಸಂಸ್ಕೃತದಲ್ಲೇ ಮಾಡಿದ್ರೆ ಅದು ಪ್ರಭಾವ ಆಗಿರುತ್ತಾ, ಅಥವಾ ನಮ್ಮ ಏನೋ ಒಂದು ಲೋಕಲ್ ಲ್ಯಾಂಗ್ವೇಜ್, ಕನ್ನಡ ಆಗಿರ್ಬೋದು, ತೆಲುಗು ಯಾವುದೇ ಆಗಿರ್ಬೋದು, ಆ ಭಾಷೆನಲ್ಲೇ ಮಾಡ್ಬೇಕು ಅಥವಾ ಸಂಸ್ಕೃತದಲ್ಲಿ ಮಾಡಿದ್ರೆ ಅದು ಎಫೆಕ್ಟಿವ್ ಆಗಿರುತ್ತಾ, ಅದು ಹೇಗೆ ಅಂತ ಹೇಳಿ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸ್ವಾಮೀಜಿ. ಭಜನೆ ಮಾಡುವುದು, ಪ್ರಾರ್ಥನೆ ಮಾಡುವುದು ಮನಸ್ಸು. ಆ ಮನಸ್ಸು ತನ್ನ ಭಾಷೆಗೆ ಸರಿಯಾದ ರೀತಿಯಲ್ಲಿ ಹೃತ್ಪೂರ್ವಕವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತೋ, ನಿಮ್ಮ ಮಾತೃಭಾಷೆನೇ ಶ್ರೇಷ್ಠ. ಮಾತೃಭಾಷೆನೇ ಶ್ರೇಷ್ಠ. ಭಗವಂತನಿಗೆ ಎಲ್ಲ ಭಾಷೆಯೂ ಬರುತ್ತೆ. ಭಗವಂತ ನಮ್ಮ ಬುದ್ಧಿಯನ್ನು ಬೆಳಗುತ್ತಾ ಇರೋ ಪರಮಾತ್ಮ. ನಿಮ್ಮ ಮನಸ್ಸು ಬುದ್ಧಿ ಯಾವ ಭಾಷೆಯನ್ನು ಕಲ್ತಿದೆ, ಯಾವ ಭಾಷೆಯಲ್ಲಿ ಮಾತಾಡುತ್ತೆ, ಯಾವ ಭಾಷೆಯಲ್ಲಿ ಕೇಳುತ್ತೆ, ಖಂಡಿತವಾಗಿ ಭಗವಂತನಿಗೆ ಅರ್ಥ ಆಗ್ತದೆ. ಸಂಸ್ಕೃತವನ್ನೇ ಕಲಿಯಬೇಕು ಇಲ್ಲ ಇಲ್ಲ ಇಲ್ಲ, ಎಲ್ಲೂ ಯಾರೂ ಹೇಳಲಿಲ್ಲ, ಖಂಡಿತ ಇಲ್ಲ. ನಿಮ್ಮ ಮಾತೃಭಾಷೆ. ಸ್ವಾಮೀಜಿ, ಈಗ ನಾವು ಏನೇ ಕೆಲಸವನ್ನು ಮಾಡಲಿ, ಅದು ಪೂಜೆ ಇರಲಿ ಅಥವಾ ಭಜನೆ ಇರಲಿ, ಪ್ರಾರ್ಥನೆ ಇರಲಿ, ಏನೇ ಇರಲಿ, ಮನುಷ್ಯನ ಮನಸ್ಸು ಹೇಗೆ ಅಂತಂದ್ರೆ, ನನಗೇನು ಸಿಗುತ್ತೆ, ನನಗೆ ಫಲ ಏನು, ಇದರಿಂದ ಏನು ಲಾಭ ಇದೆಯಾ ಸಹಜವಾಗಿ ಅನ್ನುವಂಥ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಆ ರೀತಿಯ ಫಲ ಅನ್ನುವಂಥದ್ದು ಇದ್ದಾಗ್ಲೇ ಆ ಕೆಲಸವನ್ನು ಮಾಡ್ಲಿಕ್ಕೆ ನಮಗೊಂದು ಸ್ಫೂರ್ತಿ. ಈ ಪ್ರಾರ್ಥನೆ ಮಾಡೋದ್ರಿಂದ ಏನು ಫಲ ಸ್ವಾಮೀಜಿ? ಅದು ಗಮ್ಮತ್ತು. ನಮ್ಮ ದೇವಸ್ಥಾನಗಳಿಗೆಲ್ಲ ಬರೋರೆಲ್ಲ ಏನು ಹೇಳೋದು, ಆ ದೇವಸ್ಥಾನಕ್ಕೆ ಹೋಗೋಣ, ಯಾಕೆ ನನಗೆ ಮಕ್ಕಳಾಗಿರ್ಲಿಲ್ಲ, ಅಲ್ಲಿ ಹೋದ್ರೆ ಮಕ್ಕಳಾಗ್ತದೆ. ನನಗೆ ನಾನು ಭಾರಕೆ ಹೇಳ್ಕೊಂಡಿದ್ದೆ, ಈ ದೇವಸ್ಥಾನಕ್ಕೆ ಹೋಗು, ಅದಕ್ಕೂ ಹೋಗು, ಇದಕ್ಕೂ ಜನ ಹೇಳೋರು ತುಂಬ ಜನ ಇರ್ತಾರೆ.
ಅದು ಆರಂಭದಲ್ಲಿ. ಪ್ರಾರ್ಥನೆಯ ಫಲ ಅನ್ನುವಂಥದ್ದು, ತಮ್ಮ ಸ್ನಾನ ಮಾಡಿ ಹೊರಗುವ, ಯಾರಿಗೆ ಫಲ? ಬಟ್ಟೆ ಒಗೆದು ಹೊರಗುವ, ಯಾರಿಗೆ ಫಲ? ಅಂತಃಕರಣನ್ನು ಮನಸ್ಸು ಬುದ್ಧಿ ಪ್ರಾರ್ಥನೆ ಮಾಡಿ ಹೊರಗೆ ಬಂದಾಗ ಪ್ರಸನ್ನಾರ್ಘಂಕರಿಷ್ಯೇ, ಆ ಅಂತಃಕರಣ ಪ್ರಸನ್ನವಾಗಿ ಪ್ರಶಾಂತವಾಗಿ ನಿಂತರೆ ಇನ್ನೇನು ಬೇಕು? ಇನ್ನೇನು ಬೇಕು? ಅಲ್ಲೇ ಫಲ ಸಿಕ್ತಲ್ಲ. ಅಲ್ಲೇ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ, ಸ್ವಲ್ಪ ಸ್ವಲ್ಪ ಆದ್ರೂ ಪೂಜೆ ಮಾಡಪ್ಪ, ಸ್ವಲ್ಪ ಸ್ವಲ್ಪ ಆದ್ರೂ ಭಜನೆ ಮಾಡು. ಸ್ವಲ್ಪ ಸ್ವಲ್ಪ ಅಂತ ಹೇಳುದು ಕೃಷ್ಣ 2ನೇ ಅಧ್ಯಾಯದಲ್ಲಿ. ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ ತ್ರಾಯತೆ. ಎಂತೆಂಥ ಅಪಘಾತಗಳು, ಡಿಪ್ರೆಷನ್ ಅಂತ ಅನ್ನಲ್ವ ನಾವು, ಗೊಳೋ ಅಂತಳಲ್ವ, ಖಿನ್ನತೆ ಅಂತಂತೇವೆ, ಸ್ಟ್ರೆಸ್ ಅಂತಂತೇವೆ. ಅಂತ ಗಂಟುಗಳು ಗಲಾಟೆ ಏನಕ್ಕೆ? ಮನಸ್ಸಲ್ಲಿ ಮನಸ್ಸು ಪ್ರಶಾಂತವಾಗಿಲ್ಲೆನ್ನುವ ಒಂದೇ ಒಂದು ಉದ್ದೇಶದಿಂದ. ಚಿತ್ತಸ್ಯ ಶುದ್ಧಯೇ ಕರ್ಮ, ನನ್ನ ಮನಸ್ಸಿಗೆ ಪ್ರಶಾಂತತೆ ಬೇಕು, ಮನಸ್ಸು ಆನಂದವಾಗಿರಬೇಕು, ಅದು ನಗನಗುತ್ತಾ ಪ್ರಶಾಂತವಾಗಬೇಕು, ಹಗುರವಾಗಬೇಕನ್ನೋ ಭಾವನೆಯಿಂದ ದೇವರ ಹತ್ರ ಹೋಗೋಣ. ಕೂಡಲೇ ಫಲ, ಆಮೇಲೆ ಅಲ್ಲ. ಅವು ಭಜನೆ ಮಾಡಿ ಹೊರಗೆ ಬರಲಿ, ನಗ್ತಾನ, ಪ್ರಶಾಂತತಲ್ಲೇ. ಇಷ್ಟೊತ್ತಿನ ತನಕ ಪ್ರಾರ್ಥನೆಯ ಮಹತ್ವ, ಅದರಿಂದ ಸಿಗ್ತಕ್ಕಂಥ ಫಲ ಮತ್ತು ಪ್ರಾರ್ಥನೆಯ ವಿಧಿವಿಧಾನಗಳನ್ನು ತಿಳಿಸಿಕೊಟ್ಟಂತಹ ಪರಮಪೂಜ್ಯ ಸ್ವಾಮೀಜಿಯವರಿಗೆ ಧನ್ಯವಾದಗಳು. ಪ್ರಶ್ನೆಯನ್ನು ಕೇಳಿರತಕ್ಕಂತಹ ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳು. ಹರಿ ಓಂ.